Hello aspirants, welcome to NCG Competitive Institution. ನಾನು ನಿಮ್ಮ ಸಿಂಧು. I welcome you to today's Hindu newspaper analysis. Okay, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರೆ these are all the important topics and ಎಲ್ಲವೂ ಕೂಡ ಒಂದರಿಂದ ಇನ್ನೊಂದು ಕನೆಕ್ಟ್ ಆಗಿರುವಂತದ್ದು. ಓಕೆ, ಸೊ ಒಂದೊಂದೇ ಟಾಪಿಕ್ ನಾವು ನೋಡ್ತಾ ಬರೋಣ. ಫಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ಟ್ರಂಪ್. ಓಕೆ, ದ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ರೈಸಸ್ US tariff on Indian imports to 50%. ಸೊ ನಮಗೆಲ್ಲರಿಗೂ ಸಹ ಗೊತ್ತು, ಈ ವೀಕಲ್ಲಿ ಕಂಪ್ಲೀಟ್ ಆಗಿ ನಾವು ಏನ್ ನೋಡ್ತಿದೀವಿ, ಟ್ಯಾರಿಫ್ ರಿಲೇಟೆಡ್ ನ್ಯೂಸಸ್ ಗಳನ್ನ ನಾವು ನೋಡ್ತಾ ಇದ್ವಿ. ಓಕೆ, ಇವತ್ತಿಂದ 25% ಆಫ್ ದಿ ಟ್ಯಾರಿಫ್ ಏನಾಗುತ್ತಪ್ಪ ಅಂತಂದ್ರೆ ಇಂಡಿಯನ್ ಗೂಡ್ಸ್ ಅಂಡ್ ಕಮಾಡಿಟೀಸ್ ಗಳಿಗೆ US ಅಪ್ಲೈ ಮಾಡ್ತಾ ಇದೆ. ಮತ್ತೆ ನಿನ್ನೆ ಏನ್ ಮಾಡಿದಾರಪ್ಪ ಅಂತಂದ್ರೆ US ಪ್ರೆಸಿಡೆಂಟ್ ಅಗೇನ್ ಪ್ಲಸ್ 25% ಟ್ಯಾರಿಫ್ ನ ಹಾಕ್ತಾ ಇದ್ದಾರೆ, ಎಕ್ಸ್ಟ್ರಾ ಟ್ಯಾಕ್ಸ್ ನ ಹಾಕ್ತಾ ಇದ್ದಾರೆ. ಟೋಟಲ್ ಆಗಿ 50% ಆಫ್ ದಿ ಟ್ಯಾರಿಫ್ ಇಸ್ ಅಪ್ಲೈಯಿಂಗ್. ಓಕೆ, ಲೆಟ್ಸ್ ಟೇಕ್ ದಟ್. ಯಾವ್ದೋ ಒಂದು ಕಮಾಡಿಟೀಸ್ ದುಡ್ಡು ₹100 ಅಂತ ಅನ್ಕೊಳ್ಳೋಣ. ಫಸ್ಟ್ 25% ಅಂದ್ರೆ ಎಷ್ಟಾಗ್ತಿತ್ತು? 125 ಆಗ್ತಾ ಇತ್ತು. ಇವಾಗ ಅಗೇನ್ 25% ಇಸ್ ಮೋರ್. ಸೊ ಹಾಗಿದ್ರೆ ಎಷ್ಟಾಗತ್ತೆ ಅವಾಗ? ಸೊ 125 ಪ್ಲಸ್ 25 ಟೋಟಲ್ ಆಗಿ ₹150 ಆಗುತ್ತೆ ಇವಾಗ ಕಮಾಡಿಟಿಯ ಬೆಲೆ. ಓಕೆ, ಸೊ ದಿಸ್ ಒನ್ ಈ ರೀಸೆಂಟ್ಲಿ ಅನೌನ್ಸ್ಡ್. ಇದರಿಂದ ಏನೇನೆಲ್ಲ ಇಂಪ್ಯಾಕ್ಟ್ ಆಗುತ್ತೆ ಇಂಡಿಯನ್ ಎಕಾನಮಿ ಆಗಿರ್ಬೋದು, ಸೊ ಓವರ್ ಆಲ್ ಇಂಡಿಯಾಗೆ ಏನೇನೆಲ್ಲ ಇಂಪ್ಯಾಕ್ಟ್ ಆಗುತ್ತೆ, ಗವರ್ಮೆಂಟ್ ಏನೇನೆಲ್ಲ ಮೆಜರ್ಸ್ ನ ತಗೋಬೇಕು, ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ನ ಮಾಡೋಣ. ಇದು ಬೋತ್ ಇಂಟರ್ನ್ಯಾಷನಲ್ ರಿಲೇಷನ್ ಆಗಿರ್ಬೋದು ಮತ್ತೆ ಎಕನಾಮಿ ಎರಡಕ್ಕೂ ಸಹ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್. ಓಕೆ, ಸೊ ಆಸ್ ಇಸ್ ಸೆಡ್ ದೆನ್ ಡೊನಾಲ್ಡ್ ಟ್ರಂಪ್ ಸೆಡ್ ದಟ್ penalty for India directly or indirectly importing oil from the Russia despite the Western sanction linked to Ukraine war. ನಮಗೆಲ್ಲ ಸಹ ಗೊತ್ತು ರಷ್ಯನ್ ಯುಕ್ರೇನ್ ವಾರ್ ಆಗ್ತಾ ಇದೆ. ಅಲ್ಲಿ ಏನಾಗತ್ತಪ್ಪ ಅಂತಂದ್ರೆ, ಸೊ ಎಲ್ಲರೂ ಕೂಡ ಇಂಟರ್ನ್ಯಾಷನಲ್ ಆಗಿ ಎಲ್ಲಾ ಕಂಟ್ರೀಸ್ ಗಳು ಅಗ್ರಿಮೆಂಟ್ ಆಗಿರೋದ್ರಿಂದ ಏನ್ ಮಾಡಿದಾರಪ್ಪ ಅಂತಂದ್ರೆ ರಷ್ಯಾಗೆ ಸ್ಯಾಂಕ್ಷನ್ ನ ಹಾಕಿದ್ದಾರೆ. ರಷ್ಯನ್ ಎಕನಾಮಿನ ಸ್ವಲ್ಪ ವೀಕ್ ಮಾಡ್ಬೇಕು ಅಂತ ಹೇಳಿ ಅವರಿಗೆ ಸ್ಯಾಂಕ್ಷನ್ಸ್ ಗಳನ್ನ ಹಾಕಿದ್ದಾರೆ. ಬಟ್ ಇಂಡಿಯಾ ಏನ್ ಮಾಡ್ತಿದೆ? ನಾಟ್ ಓನ್ಲಿ ಇಂಡಿಯಾ, ಆಲ್ಸೋ ಚೀನಾ ಆಗಿರ್ಬೋದು, EU ಆಗಿರ್ಬೋದು, ದೇ ಆರ್ ಪರ್ಚೇಸಿಂಗ್ ಸಮ್ ಗೂಡ್ಸ್ ಅಂಡ್ ಪ್ರಾಡಕ್ಟ್ಸ್ ಫ್ರಮ್ ದಿ ರಷ್ಯಾ. ಅದರಲ್ಲೂ ಕೂಡ ಮೇನ್ ಆಗಿ ಆಯಿಲ್ ನ ತಗೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವೇನ್ ಮಾಡ್ತಿದ್ವಿ, ಈ ಪೆನಾಲ್ಟಿನ ಆಗ್ತಾ ಇದೀವಿ ಮತ್ತೆ ಟ್ಯಾರಿಫ್ ನ ಜಾಸ್ತಿ ಮಾಡ್ತಾ ಇದೀವಿ. ಸೊ ಫಸ್ಟ್ ನಾನು ಏನ್ ಹೇಳಿದೆ, ಸ್ಯಾಂಕ್ಷನ್ ಆಗ್ತೀವಿ, ಇಂಪೋರ್ಟ್ ಮಾಡೋದನ್ನ ನಿಲ್ಲಿಸಿ ಅಂತಂದ್ರೆ, ಬಟ್ ಇಂಡಿಯಾ ಇಸ್ ನಾಟ್ ರೆಸ್ಪಾಂಡಿಂಗ್. ಸೊ ದಟ್ ಇಸ್ ವೈ ವಿ ಆರ್ ಇನ್ಕ್ರೀಸಿಂಗ್ 25% ಆಫ್ ದಿ ಟ್ಯಾರಿಫ್ ಅಂತ ಏನು ಹೇಳ್ತಾ ಇದ್ದಾರೆ. ಬಟ್ ಸೊ ಅಕಾರ್ಡಿಂಗ್ ಟು ದ ಸೆಂಟರ್ ಫಾರ್ ರಿಸರ್ಚ್ ಆನ್ ಎನರ್ಜಿ ಅಂಡ್ ಅ ಕ್ಲೀನ್ ಏರ್ ಪ್ರಕಾರ, ರಷ್ಯಾದಿಂದ ಆಯಿಲ್ ಇಂಪೋರ್ಟ್ ಮಾಡ್ತಿರೋದ್ರಲ್ಲಿ ಬರೀ ಇಂಡಿಯಾ ಅಷ್ಟೇ ಅಲ್ಲ, ಚೀನಾ ಮತ್ತೆ EU ಕೂಡ ಇದೆ. ಓಕೆ, ಚೀನಾ ಬಿಟ್ಬಿಡಿ, ಚೀನಾ ಇಂಡಿಯಾ ಎರಡೂ ಕೂಡ ರಷ್ಯಾ ಸಪೋರ್ಟ್ ಮಾಡುತ್ತೆ ಅಂತ ಅನ್ಕೊಳ್ಳೋಣ. EU ಯುರೋಪಿಯನ್ ಯೂನಿಯನ್ ಅದು ಕೂಡ ಏನ್ ಮಾಡಿದೆ, ರಷ್ಯಾದಿಂದ ಆಯಿಲ್ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು ಇಂಪೋರ್ಟ್ ನ ಮಾಡಿದೆ, ನಮಗಿಂತ ಜಾಸ್ತಿ ಮಾಡಿದ್ದಾರೆ. ಓಕೆ, ಸೊ ಓನ್ಲಿ ಇನ್ಕ್ರೀಸಿಂಗ್ ದ ಟ್ಯಾರಿಫ್ ಆನ್ ಇಂಡಿಯಾ ಇಸ್ ಅನ್ಫೇರ್, ಇಟ್ಸ್ ಅನ್ಜಸ್ಟಿಸ್ ಅಂತ ನಮ್ಮ ಇಂಡಿಯನ್ ಸ್ಟ್ಯಾಂಡ್ ಇರುವಂತದ್ದು. ಓಕೆ, ಸೊ ದ ಇಂಡಿಯನ್ ಗವರ್ಮೆಂಟ್ ಏನ್ ರೆಸ್ಪಾನ್ಸ್ ಮಾಡ್ತಿದೆಪ್ಪ ಅಂತ ಹೇಳಿದ್ರೆ, ದೇ ಆರ್ ಸೇಯಿಂಗ್, ಸೊ ಇಟ್ ಈಸ್ ಅನೌನ್ಸ್ಡ್ ಇನ್ ಅ PIB ಓನ್ಲಿ, ಸೊ ಐ ಟುಕ್ ಡೈರೆಕ್ಟ್ಲಿ ಫ್ರಮ್ ದಟ್. ಸೊ we are saying that so whatever the actions of US is there, it is very unfair, unjustified and unreasonable. Okay, it is very unfair, ನಮಗೆ ಗೊತ್ತು. then it is also unjustifiable, ನಮಗೆ ಮಾತ್ರ ಎಕ್ಸ್ಟ್ರಾ ಆಗ್ತಿರೋದು, it is very very wrong. then what is this unreasonable ಅಂತ ಬಂದಾಗ USA ಏನ್ ಮಾಡ್ಬೋದಿತ್ತು? ಓಕೆ, ಏನಾದ್ರೂ ಕೂಡ ಇನ್ನ ನಮ್ಗೆ ಸ್ಯಾಂಕ್ಷನ್ ಹಾಕೋದ್ರ ಬದಲು, ಇನ್ನೊಂದು ಟ್ಯಾರಿಫ್ ನ ಇನ್ಕ್ರೀಸ್ ಮಾಡೋದ್ರ ಬದಲು ಅವ್ರು ಏನ್ ಮಾಡ್ಬೋದಿತ್ತಪ್ಪ ಅಂತಂದ್ರೆ ಅಡ್ವೋಲಮ್ ಟ್ಯಾಕ್ಸ್ ನ ಇನ್ಕ್ರೀಸ್ ಮಾಡ್ಬೋದಿತ್ತು. ಓಕೆ, ಎಕ್ಸ್ಟ್ರಾ ಟ್ಯಾಕ್ಸ್ ನ ಹಾಕ್ಬೋದಿತ್ತು, ಅಥವಾ ಅಡಿಷನಲ್ ಟ್ಯಾಕ್ಸ್ ನ ಗೂಡ್ಸ್ ಅಂಡ್ ಕಮಾಡಿಟೀಸ್ ಮೇಲೆ ಹಾಕ್ಬೋದಿತ್ತು. ಬಟ್ ಸಡನ್ ಆಗಿ 25% ಟ್ಯಾರಿಫ್ ನ ಹೈಕ್ ಮಾಡಿರೋದಂತೂ ನಮ್ಮ ಇಂಡಿಯಾಕ್ಕೆ ತುಂಬಾನೇ ಪ್ರಾಬ್ಲಮ್ ನ ಕೊಡ್ತಾ ಇದೆ. ಓಕೆ, ಸೊ ಏನೇನೆಲ್ಲ ಪ್ರಾಬ್ಲಮ್ಸ್ ಗಳನ್ನ ಕೊಡ್ತಾ ಇದೆ, ಇದರಿಂದ ಏನೇನೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತ ನಾವು ನೋಡ್ತಾ ಬರೋಣ. ಸೊ ಫಸ್ಟ್ ಒನ್, ಇಟ್ ಈಸ್ ಅಫೆಕ್ಟಿಂಗ್ ಆರ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂಡ್ ಸ್ಟ್ರಾಟಜಿ ಅಟಾನಮಿ. ಓಕೆ, ಸೊ ನಮ್ಗೆ ಯಾವಾಗಲೂ ಕೂಡ ಇಂಟರ್ನ್ಯಾಷನಲ್ ಟ್ರೇಡ್ ಮಾಡ್ಬೇಕಂತ ಹೇಳಿದಾಗ ಎಲ್ಲಿ ನಮ್ಮ ಕಮಾಡಿಟೀಸ್ ಗಳು ಚೀಪ್ ಆಗಿ ಅವೈಲಬಲ್ ಇರುತ್ತೋ ಅಂತಹ ದೇಶಗಳಲ್ಲಿ ಆರಾಮಾಗಿ ಅದನ್ನ ಪರ್ಚೇಸ್ ಮಾಡ್ತಾರೆ. ಸೊ ಈ ತರ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ನ ದೇಶಗಳು ಆಗ್ತಾ ಹೋದಾಗ ನಮ್ಮ ಕಮಾಡಿಟಿ ಏನಾಗುತ್ತೆ, ಇಟ್ ವಿಲ್ ಬಿಕಮ್ ಕಾಸ್ಟ್ಲಿಯರ್. ಸೊ ನಾವ್ ಏನ್ ಮಾಡಕ್ಕಾಗಲ್ಲ, ಈಸಿಯಾಗಿ ಟ್ರಾನ್ಸಾಕ್ಷನ್ಸ್ ಗಳನ್ನ ಮಾಡಕ್ಕಾಗಲ್ಲ, ಈಸಿಯಾಗಿ ಪ್ರಾಡಕ್ಟ್ಸ್ ಗಳನ್ನ ಸೇಲ್ ಮಾಡೋದಕ್ಕೆ ಆಗೋದಿಲ್ಲ.
ಅದರಿಂದ ಏನಾಗುತ್ತೆ, ನಮ್ಮ ಇಂಡಿಯನ್ ಎಕನಾಮಿ ಕೊಲಾಪ್ಸ್ ಆಗುವ ಚಾನ್ಸಸ್ ಕೂಡ ಇರುತ್ತೆ, ಮೈಕ್ರೋ ಎಕನಾಮಿಕ್ ಡಿಸ್ಟರ್ಬೆನ್ಸ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ದೆನ್ ಹಾಗೇನೆ ನಮ್ಮ ಸ್ಟ್ರಾಟಜಿಕ್ ಅಟಾನಮಿ, ನಾವೇನ್ ಮಾಡ್ತಿದ್ವಿ, ನಮ್ಮ ಓನ್ ಆಗಿ ಗೂಡ್ಸ್ ಗಳನ್ನ ಒಂದ್ ದೇಶದಿಂದ ಇನ್ನೊಂದ್ ದೇಶಕ್ಕೆ ಕಳಿಸೋದಾಗಿರ್ಬೋದು, ಇಲ್ಲ ಅವ್ರ ಕಡೆಯಿಂದ ನಾವು ಪರ್ಚೇಸ್ ಮಾಡೋದಾಗಿರ್ಬೋದು, ಐ ಮೀನ್ ಟು ಸೇ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್, ಎವ್ರಿಥಿಂಗ್ ವಿ ಆರ್ ಡಿಸೈಡಿಂಗ್. ಬಟ್ ಇವಾಗ ನಾನೇನು ಟ್ಯಾರಿಫ್ ಹಾಕ್ತೀನಿ, ಸೊ ಯು ಹ್ಯಾವ್ ಟು ಕಟ್ ಪರ್ಚೇಸಿಂಗ್ ಆಯಿಲ್ ಫ್ರಮ್ ರಷ್ಯಾ, ನೀವು ಇಂಪೋರ್ಟ್ ಮಾಡ್ಕೊಳಂಗಿಲ್ಲ ಅಂತ ಹೇಳಿದ್ರೆ ಅದೇನಾಗುತ್ತೆ, ನನ್ನ ಆಟೋನಮಿನ ಕುತ್ಕೊಂಡು ಇನ್ನೊಬ್ರು ನನಗೆ ಏನ್ ಮಾಡ್ತಾರ ಆಗುತ್ತೆ, ಪ್ರೆಷರ್ನ ಆಗ್ತಿರೋ ತರ ಆಗ್ತಾ ಆಗುತ್ತೆ. ನೆಕ್ಸ್ಟ್ ಒನ್, ಎಕನಾಮಿ ಟ್ಯಾರಿಫ್ ಆಸ್ ಎ ಎಕನಾಮಿಕ್ ಕೋಎರ್ಷನ್. ಸೊ ಎಕನಾಮಿಕಲಿ ಬಂದಾಗ ಏನೇನೆಲ್ಲ ಪ್ರಾಬ್ಲಮ್ ಆಗತ್ತಪ್ಪ ಅಂದ್ರೆ, ಮೇನ್ ಆಗಿ ಇಂಡಿಯನ್ ಟ್ರೇಡ್ ಮತ್ತೆ ಎಕನಾಮಿ ಇಂಪ್ಯಾಕ್ಟ್ ಏನೇನೆಲ್ಲ ಆಗುತ್ತೆ ಅಂತ ನೋಡೋಣ. ಓಕೆ, ಸೊ ಇಂಡಿಯನ್ ಎಕ್ಸ್ಪೋರ್ಟರ್ಸ್ ಅಂಡ್ ಫೆಡರೇಷನ್ ಆಫ್ ಇಂಡಿಯನ್ ಎಕ್ಸ್ಪೋರ್ಟ್ ಆರ್ಗನೈಸೇಷನ್ call this escalation as major blow to Indian exporters. ಸೊ ಯಾರೆಲ್ಲರೂ ಕೂಡ ಇಂಡಿಯನ್ ಎಕ್ಸ್ಪೋರ್ಟರ್ಸ್ ಗಳಿದ್ರು, ಅವರೆಲ್ಲರೂ ಕೂಡ ಗೂಡ್ಸ್ ಅಂಡ್ ಕಮಾಡಿಟೀಸ್ ಗಳನ್ನ US ಗೆ ಯಾರು ಕಳಿಸ್ತಾ ಇದ್ರು ಅವರಿಗೆಲ್ಲ ಕೂಡ ಇದು ತುಂಬಾನೇ ಎಫೆಕ್ಟ್ ನ ಮಾಡುತ್ತೆ. ಸೊ ದೇರ್ ಕಮಾಡಿಟೀಸ್ ಬಿಕಮ್ಸ್ ವೆರಿ ಕಾಸ್ಟ್ಲಿಯರ್, ಸೊ ದಟ್ ಅವ್ರ ಪ್ರಾಡಕ್ಟ್ಸ್ ಏನಾಗಲ್ಲ, ಸೇಲ್ ಆಗಲ್ಲ. ಅಲ್ಲಿ ಸೇಲ್ ಆಗ್ಲಿಲ್ಲ ಅಂದ್ರೆ ಇವರು ಪ್ರಾಫಿಟ್ ಆಗಲ್ಲ. ಪ್ರಾಫಿಟ್ ಆಗ್ಲಿಲ್ಲ ಅಂತಂದ್ರೆ ನಮ್ಮ ಇಂಡಿಯನ್ ಎಕಾನಮಿಗೂ ಕೂಡ ಏನಾಗುತ್ತೆ, ಇದು ಪ್ರಾಬ್ಲಮ್ ನ ಕೊಡ್ತಾ ಬರುತ್ತೆ. ಓಕೆ, ಸೊ even whatever the development we are seeing, it comes even after the negotiations for the bilateral trade agreement between India and US. Okay, so ನಾವು ಇವಾಗ ರೀಸೆಂಟ್ ಆಗಿ UK ಜೊತೆ bilateral trade free trade agreement ನ ಸೈನ್ ಮಾಡಿದ್ವಿ. Then before that only there was a talk went between USA and India to have a bilateral agreement. Then ಈ ವರ್ಷದ ಎಂಡ್ ಅಲ್ಲಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಕೂಡ ಸೈನ್ ಮಾಡೋಣ ಅಂತ ಇತ್ತು. ದೆನ್ ಈ ತರ ಎಲ್ಲ ನಮ್ಮ ರಿಲೇಶನ್ಶಿಪ್ ಚೆನ್ನಾಗಿದ್ದಾಗ USA ಗವರ್ಮೆಂಟ್ ಈ ತರ ಮಾಡಿದ್ರೆ ಏನಾಗುತ್ತೆ, ಇಟ್ ವಿಲ್ ಅಫೆಕ್ಟ್ಸ್ ದಿ ಇಂಡಿಯನ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಇನ್ಕ್ರೀಸ್ ಇನ್ ದ ಟ್ಯಾರಿಫ್, ವಾಟ್ ಇಟ್ ವಿಲ್ ಡೂ, ಇಟ್ ವಿಲ್ ಹರ್ಟ್ ದ ಕಾಂಪಿಟೇಟಿವ್ನೆಸ್ ಆಫ್ ದಿ ಇಂಡಿಯನ್ ಗೂಡ್ಸ್ ಇನ್ ದ US ಮಾರ್ಕೆಟ್, ಅಫೆಕ್ಟ್ಸ್ ದಿ ಬೈಲಾಟ್ರಲ್ ಟ್ರೇಡ್ ಬ್ಯಾಲೆನ್ಸ್, ಪ್ರೆಷರ್ ಇಂಡಿಯಾ ಟು ರೆಡ್ಯೂಸ್ ದ ರಷ್ಯನ್ ಎನರ್ಜಿ ಇಂಪೋರ್ಟ್ಸ್. ಇದು ಮೇನ್ ಆಗಿ ಎಕನಾಮಿ ಮೇಲೆ ಆಗ್ತಾ ಇರುವಂತಹ ಇಂಪ್ಯಾಕ್ಟ್ ಗಳು. ದೆನ್ ಅದ್ರ ಜೊತೆಗೆ ಏನಾಗುತ್ತಪ್ಪ ಅಂತಂದ್ರೆ ಇಂಪ್ಲಿಕೇಶನ್ಸ್ ಫಾರ್ ದಿ ಫಾರಿನ್ ಪಾಲಿಸಿ. ಓಕೆ, ನಾವೇನ್ ಅನ್ಕೊಳ್ತೀವಿ, ಸೊ ವಿ ಶುಡ್ ಹ್ಯಾವ್ ಅ ಗುಡ್ ಫಾರಿನ್ ಪಾಲಿಸೀಸ್ ವೇರ್ ವಿ ಆರ್ ಸೆಕ್ಯೂರಿಂಗ್ ಆರ್ ಇಂಟ್ರೆಸ್ಟ್. ನಮ್ಮ ಇಂಡಿಯನ್ ಇಂಟ್ರೆಸ್ಟ್ ಕೂಡ ನಾವು ಪ್ರೊಟೆಕ್ಟ್ ಮಾಡಬೇಕು. ಹಾಗೇನೆ ಬೇರೆ ದೇಶದವ್ರಿಗೂ ಕೂಡ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ವಿ ಹ್ಯಾವ್ ಟು ಗಿವ್ ಅ ರೂಮ್ ಟು ಹ್ಯಾವ್ ಅ ಗುಡ್ ರಿಲೇಶನ್ಶಿಪ್ ವಿತ್ ಅಸ್. ಬಟ್ ಅದೇನಾಗುತ್ತೆ, ಇವಾಗ ಹಾಳಾಗ್ತಾ ಬರುತ್ತೆ. ಅಂಡ್ ಇಟ್ ವಿಲ್ ಇಂಪ್ಯಾಕ್ಟ್ ದಿ ಡೊಮ್ಯಾಸ್ಟಿಕ್ ಎಕನಾಮಿ ಆಲ್ಸೋ ಬಿಕಾಸ್ ಆಫ್ ದಿ ಎಕ್ಸ್ಪೋರ್ಟ್ ಕಾಂಪಿಟೇಟಿವ್ನೆಸ್ ಆಗಿರ್ಬೋದು. ಬೇರೆ ದೇಶಗಳು ಏನ್ ಮಾಡ್ತಾರೆ, ಅವರು ನಮಗಿಂತ ಚೆನ್ನಾಗಿ ಎಕ್ಸ್ಪೋರ್ಟ್ಸ್ ಗಳನ್ನ ಮಾಡ್ತಾರೆ. ಜಾಬ್ಗಳು ಏನಾಗುತ್ತಪ್ಪ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಲಾಸ್ ಆಗುತ್ತೆ. ಆಲ್ರೆಡಿ ದ ಕಂಪನೀಸ್ ಡು ನಾಟ್ ಹ್ಯಾವ್ ಅ ಮನಿ. ಲೈಕ್ ಯಾವಾಗ ಈ ತರ ಪ್ರಾಡಕ್ಟ್ಸ್ ಗಳು ಬೇರೆ ದೇಶದಲ್ಲಿ ಸೇಲ್ ಆಗ್ಲಿಲ್ಲ ಅಂತ ಹೇಳಿದಾಗ ಅವ್ರು ಏನ್ ಮಾಡ್ತಾರೆ, ಆಬ್ವಿಯಸ್ಲಿ ಸೊ ಇರುವಂತ ಜನಗಳನ್ನ ನಂಬರ್ನ ಕಟ್ ಮಾಡ್ತಾರೆ, ಜಾಬ್ ಕೂಡ ಹೋಗುತ್ತೆ, ಜನಗಳ ಹತ್ರನೂ ದುಡ್ಡು ಕಡಿಮೆ ಆಗುತ್ತೆ. ದೆನ್ ಇನ್ನೊಂದು ಏನಾಗ್ಬೋದಪ್ಪ, ಇಂಪೋರ್ಟೆಡ್ ಇನ್ಫ್ಲೇಷನ್ ಕೂಡ ಆಗ್ಬೋದು. Okay, all these things they will disturb the domestic economy. Okay, then also it is criticism of the personal diplomacy. Okay, then all the people will say, why the PM Modi or the Prime Minister is not talking anything about this. Okay, even after putting a tariff also 25 plus 25%, the Donald Trump is saying is that no, the PM Narendra Modi is good friend of mine. ಅವ್ರು ನನಗೆ ಒಳ್ಳೆ ಸ್ನೇಹಿತರು ಅಂತ ಹೇಳ್ತಾ ಇದ್ದಾರೆ. So that means the thing will come whether the government is only playing this role. So all these things will come, then the opposition party they directly criticize the personals here. Okay, all these things are the effects of tariff increase in India. Then ಇದಕ್ಕೆ ರಿಯಾಕ್ಷನ್ ಆಗಿ ನಮ್ಮ RBI ಗವರ್ನರ್ ಏನ್ ಹೇಳಿದ್ದಾರೆ ಅಂತ ನೋಡೋಣ. ಓಕೆ, ಸೊ ಎಸ್ಟರ್ಡೇ MPC ಮೀಟಿಂಗ್ ಕೂಡ ಆಗಿದೆ. ದೆನ್ ಅಲ್ಲಿ ಏನೇನಾಗಿದೆ ಅದನ್ನ ಡಿಫ್ರೆಂಟ್ ಆಗಿ ನೋಡೋಣ. ಬಟ್ ರಿಲೇಟೆಡ್ ಟು ದಿಸ್ ಟ್ಯಾರಿಫ್ ಥಿಂಗ್, ವಾಟ್ ಆರ್ RBI ಗವರ್ನರ್ ಸೆಡ್. ಸೊ ಇವಾಗಿನ RBI ಗವರ್ನರ್ ಯಾರು, ಸಂಜಯ್ ಮಲ್ಹೋತ್ರಾ. he said that Indian economy is doing better than US. Okay, so US ಗಿಂತನೂ ಕೂಡ India is doing better. ಆಲ್ಮೋಸ್ಟ್ ಇಂಡಿಯಾಸ್ ಗ್ರೋತ್ ರೇಟ್ ಎಷ್ಟಿದೆಪ್ಪ ಅಂತಂದ್ರೆ 6.4%. ಅಕಾರ್ಡಿಂಗ್ ಟು ದಿ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಪ್ರಕಾರ ನಮ್ಮ ಗ್ರೋತ್ ರೇಟ್ ಈ ವರ್ಷ ಫಿನಾನ್ಷಿಯಲ್ ಇಯರ್ 25-26 ಅಲ್ಲಿ 6.4%, ವಿಚ್ ಇಸ್ ಹೈಯರ್ ದೆನ್ ದಿ US, ಆಲ್ಮೋಸ್ಟ್ 3% ಹೈಯರ್ ದೆನ್ ದಿ US. Okay, next one, India is less dependent on the external demand. Okay, external demand ಏನಿದೆಯೋ ಅದ್ರ ಮೇಲೆ ನಮ್ಮ ಇಂಡಿಯಾ ಅಷ್ಟು ಡಿಪೆಂಡ್ ಆಗಿಲ್ಲ. ಸೊ ದಟ್ ನಮಗೆ ಏನಾಗತ್ತಪ್ಪ ಅಂದ್ರೆ ಎಫೆಕ್ಟ್ ಆಗತ್ತೆ, ಆಗಲ್ಲ ಅಂತಿಲ್ಲ, ಬಟ್ ಅಷ್ಟೊಂದೇನು ಎಫೆಕ್ಟ್ ಆಗಲ್ಲ ಅಂತ ಹೇಳಿ ನಮ್ಮ RBI ಗವರ್ನರ್ ಹೇಳ್ತಾ ಇದ್ದಾರೆ.
ಓಕೆ ದೆನ್ ಆರ್ ಬಿ ಐ ವಿಲ್ ಕ್ಲೋಸ್ಲಿ ಮಾನಿಟರ್ ದ ಇನ್ಫ್ಲೇಷನ್ ಅಂಡ್ ಗ್ರೋತ್ ಡೇಟಾ. ಏನ್ ಮಾಡ್ತೀವಪ್ಪ ಅಂತಂದ್ರೆ ನಾವು ಮಾನಿಟರ್ ಇನ್ಫ್ಲೇಷನ್ ಕೂಡ ಕಂಟ್ರೋಲ್ ಮಾಡ್ತೀವಿ, ಗ್ರೋತ್ ಡೇಟಾನು ಕೂಡ ನಾವು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತೀವಿ. ದೆನ್ ಕಂಡೀಷನ್ ಏನಾದ್ರು ವರ್ಸನ್ ಆಯ್ತು ಅಂತ ಹೇಳಿದ್ರೆ ವಿ ವಿಲ್ ಟೇಕ್ ದಿ ಇಮಿಡಿಯೇಟ್ ಆಕ್ಷನ್ ಅಂತ ಹೇಳ್ತಿದ್ದಾರೆ. ಆಸ್ ಇಫ್ ನೌ ವಾಟ್ ಹ್ಯಾಪನ್ ಅದನ್ನ MPC ರಿಪೋರ್ಟ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಓಕೆ ದೆನ್ ಈ ಆಲ್ಸೋ ಹೈಲೈಟೆಡ್ ದಟ್ India contributes to 18% to the global growth. Rather than to USA, India is contributing to the global growth. So India's percentage ಎಷ್ಟಿದೆ ಆಲ್ಮೋಸ್ಟ್ 18% to the global growth. ಸೊ ಇದರಿಂದ ಏನ್ ಗೊತ್ತಾಗ್ತಿದೆಪ್ಪ ಅಂತಂದ್ರೆ ಎಸ್ ಇಂಡಿಯಾ ಇಸ್ ವಲ್ನರೇಬಲ್, ಸ್ಟಿಲ್ ಅಷ್ಟೊಂದು ನಮ್ಗೆ ಇಂಪ್ಯಾಕ್ಟ್ ಆಗಲ್ಲ ಕಂಪೇರ್ ಟು US ಅಂಡ್ ಇಂಡಿಯಾ ಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ ಇಂಡಿಯಾ ಕಂಪೇರ್ ಮಾಡಿದ್ರೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಕೂಡ ನೀವು ನಿಮ್ಮ ಮೇನ್ಸ್ ಆನ್ಸರ್ ರೈಟಿಂಗ್ ಅಲ್ಲಿ ಲಾಸ್ಟ್ ಅಲ್ಲಿ ಕನ್ಕ್ಲೂಷನ್ ಪಾರ್ಟ್ ಆಗಿ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಬಿಕಾಸ್ ಈಸ್ ದ RBI ಗವರ್ನರ್, ಡೈರೆಕ್ಟ್ ಆಗಿ ಅವರೇ ಹೇಳ್ತಿರೋದ್ರಿಂದ ನೀವು ಈ ಪಾಯಿಂಟ್ಸ್ ನ ತಗೋಬಹುದು. ಓಕೆ ದೆನ್ ನೆಕ್ಸ್ಟ್ ಓಕೆ ಇಷ್ಟೊಂದೆಲ್ಲ ಆಗ್ತಾ ಇದೆ. ದೆನ್ ಈ ತರ ಸಿಚುವೇಶನ್ಸ್ ಬಂದಾಗ ಇಂಡಿಯಾ ಏನೇನೆಲ್ಲ ಮೆಜರ್ಸ್ ಗಳನ್ನ ತಗೋಬೇಕು. ಓಕೆ ಮೇನ್ಸ್ ಅಲ್ಲಿ ಇದನ್ನೇ ಕೇಳುವಂತದ್ದು ನಿಮ್ಗೆ. ಸೊ ವಾಟ್ ಈಸ್ ದ ಇಶ್ಯೂ? ಯು ನೋ ದ ಇಶ್ಯೂ. This is happening, so we can blame both the governments, we can blame the Indian government also, we can blame the USA government also, everything. But as a person, civil servant, ನೀವು ಏನ್ ಥಿಂಕ್ ಮಾಡ್ಬೇಕಪ್ಪ ಅಂದ್ರೆ you have to think about the solution. What are all the measures we can take? Okay, so we will discuss the measures taken. ಏನೇನೆಲ್ಲ ತಗೋಬಹುದು ಅಂತ. ಫಸ್ಟ್ ಒನ್, ಡೈವರ್ಸಿಫೈ ದ ಎಕ್ಸ್ಪೋರ್ಟ್ ಮಾರ್ಕೆಟ್. ಸೊ ಇಂಡಿಯಾ US ಗೆ ಏನೇನೆಲ್ಲ ಕಮಾಡಿಟೀಸ್ ಗಳನ್ನ ಕಳಿಸ್ತಾ ಇದೆಯೋ ಅದನ್ನ ಏನ್ ಮಾಡಿ ಡೈವರ್ಸ್ ಮಾಡಿ ಫಸ್ಟ್. ಓಕೆ ರಾದರ್ ದನ್ ಸೆಂಡಿಂಗ್ ಟು USA, ಬಿಕಾಸ್ USA ಸೆಲ್ಸಿದ್ರೆ ಏನ್ ಮಾಡುತ್ತೆ ಆ ಗೂಡ್ಸ್ ಅಂಡ್ ಕಮಾಡಿಟೀಸ್ ಕಾಸ್ಟ್ಲಿ ಆಗಿದೆ, ಅಲ್ಲಿ ಏನಾಗಲ್ಲ, ಸೇಲ್ ಕೂಡ ಆಗಲ್ಲ. ಸೊ ರಾದರ್ ದನ್ ಡಿಪೆಂಡಿಂಗ್ ಆನ್ USA ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಎಕ್ಸ್ಪೋರ್ಟ್ ನ ಡೈವರ್ಸಿಫೈ ಮಾಡಬೇಕು. ಓಕೆ ಸೊ ಲೈಕ್ EU ಆಗಿರ್ಬೋದು, ಯುರೋಪಿಯನ್ ಯೂನಿಯನ್ ಆಗಿರ್ಬೋದು, ಆಸಿಯನ್ ನೇಷನ್ಸ್ ಆಗಿರ್ಬೋದು, ಆಫ್ರಿಕಾ ಆಗಿರ್ಬೋದು, ಲ್ಯಾಟಿನ್ ಅಮೆರಿಕಾ, ಈ ತರ ಬೇರೆ ಬೇರೆ ದೇಶಗಳಿಗೆ ನಮ್ಮ ಕಮಾಡಿಟೀಸ್ ಗಳನ್ನ ಕಳಿಸ್ಬೇಕು. ದೆನ್ ಸೊ ರೀಸೆಂಟ್ ಆಗಿ ಇಂಡಿಯಾ UK ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಯ್ತು. ದೆನ್ ವಿ ಆರ್ ಆಲ್ಸೋ ನೆಗೋಷಿಯೇಟಿಂಗ್ ವಿತ್ EU, ಯುರೋಪಿಯನ್ ಯೂನಿಯನ್. ಓಕೆ ಸೊ ಅದನ್ನ ಏನ್ ಮಾಡಿಯಪ್ಪ ಅಂದ್ರೆ ಫಾಸ್ಟ್ ಆಗಿ ಆ ಟ್ರೇಡ್ ಅಗ್ರಿಮೆಂಟ್ ಗಳನ್ನ ಸೈನ್ ಮಾಡಬೇಕು. ಸೊ ದಟ್ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಡೈವರ್ಸಿಫೈ ಮಾಡ್ಬೋದು USA ಇಂದ. ಓಕೆ ದೆನ್ ಆಲ್ಸೋ ಟೇಕ್ ಅ ಹೆಲ್ಪ್ ಆಫ್ ದಿ ಬಿಮ್ಸ್ಟೆಕ್ ಅಂಡ್ IORA ಪ್ಲಾಟ್ಫಾರ್ಮ್. ಅಲ್ಲಿರುವಂತಹ ನೇಷನ್ ಗಳ ಜೊತೆಗೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಟೈ ಅಪ್ ಮಾಡ್ಕೊಂಡು ಅಲ್ಲಿಗೆ ಗುಡ್ಸ್ ಅಂಡ್ ಕಮಾಡಿಟೀಸ್ ಗಳನ್ನ ಕಳಿಸ್ಬೇಕು ಅಂತ ನೀವು ಬರಿಬಹುದು ಪಾಯಿಂಟ್ಸ್ ನ. ನೆಕ್ಸ್ಟ್ ಒನ್, ನೆಗೋಷಿಯೇಟ್ ದ ಟ್ರೇಡ್ ಟ್ಯಾರಿಫ್ ರಿಲೀಫ್ ಥ್ರೂ ಡಿಪ್ಲೊಮೆಸಿ. ಓಕೆ ಸೊ ಯೂಸಿಂಗ್ ಆರ್ ಡಿಪ್ಲೊಮಟ್ಸ್ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಅಂಬಾಸಿಡರ್ಸ್, ಇಂಡಿಯನ್ ಅಂಬಾಸಿಡರ್ ಅಂಡ್ USA ಅಂಬಾಸಿಡರ್ಸ್ ಗಳಾಗಿರ್ಬೋದು, ದೆನ್ ಅಥವಾ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ಸ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಏನ್ ಮಾಡ್ಬೇಕಪ್ಪ ಅಂದ್ರೆ ದೇ ಹ್ಯಾವ್ ಟು ಕಂಡಕ್ಟ್ ದ ಹೈ ಲೆವೆಲ್ ಮೀಟಿಂಗ್ ಅಂಡ್ ದೇ ಹ್ಯಾವ್ ಟು ಇಂಟರಾಕ್ಟ್ ಬಿಟ್ವೀನ್ ಇಂಡಿಯಾ ಅಂಡ್ USA. ಅಂಡ್ ಏನ್ ಮಾಡ್ಬೋದಪ್ಪ ಅಂದ್ರೆ ಈ ಟ್ಯಾರಿಫ್ಸ್ ನ ಕಡಿಮೆ ಮಾಡಿ ಅಂತ ಹೇಳಿ ನಾವು ನೆಗೋಷಿಯೇಟ್ ಮಾಡಬಹುದು. ಸೊ ದಟ್ ಏನಾಗುತ್ತೆ, ಕಮಾಡಿಟೀಸ್ ಗಳು ಕಾಸ್ಟ್ಲಿ ಆಗಲ್ಲ ಅಂತಲ್ಲ, ಆಗುತ್ತೆ, ಬಟ್ ನಾಟ್ ಆಸ್ 50%, ಇನ್ನ ಸ್ವಲ್ಪ ಕಡಿಮೆ ಆಗತ್ತೆ. ಓಕೆ ಸೊ ದೆನ್ ಪರ್ಸೂ ಅ ಟೆಂಪರರಿ ಎಕ್ಸೆಂಪ್ಷನ್. ಸೊ ಇನ್ನೊಂದು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಟೆಂಪರರಿ ಆಗಿ ಏನ್ ಮಾಡಿ ಇದನ್ನ ಎಕ್ಸೆಂಪ್ಟ್ ಮಾಡಿ. ಸೊ ವಾಟ್ ಎವರ್ ದ ಪ್ರೈಸ್ ಇದೆ ಅಷ್ಟಕ್ಕೇನೆ ನಾವೇನ್ ಮಾಡ್ತೀವಿ ಇವಾಗ ಗೂಡ್ಸ್ ಅಂಡ್ ಕಮಾಡಿಟೀಸ್ ಗಳನ್ನ ನೀವು ಪರ್ಚೇಸ್ ಮಾಡಿ. ವಿ ವಿಲ್ ನೆಗೋಷಿಯೇಟ್. ದೆನ್ ಆಫ್ಟರ್ ದಿ ಟಾಕ್ ನಾವೇನ್ ಮಾಡೋಣ, 1% ಟ್ಯಾರಿಫ್ ನ ನೀವು ಹಾಕಿ ಅಂತ ಹೇಳ್ಬೋದು, ನಾವು ನೆಗೋಷಿಯೇಟ್ ಮಾಡಬಹುದು. ಓಕೆ ಸೊ ಮೇಕ್ ದ ಕೇಸ್ ಫಾರ್ ದಿ ಎನರ್ಜಿ ಸೆಕ್ಯೂರಿಟಿ ಆಸ್ ಅ ಲೆಜಿಟಿಮೇಟ್ ನೀಡ್. ಓಕೆ ಗೈಸ್, ಇವಾಗ ನಾವೇನಾದ್ರೂ ಕೂಡ ರಷ್ಯಾ ಒಂದನ್ನು ಯೋಚನೆ ಮಾಡೋಣ, ರಷ್ಯಾ ಏನಕ್ಕೆ ಇಂಡಿಯಾ ಮತ್ತೆ ಚೀನಾಕ್ಕೆ ಅಷ್ಟೊಂದು ಆಯಿಲ್ ನ ಕಳಿಸ್ತಾ ಇದೆ? ಓಕೆ ಗ್ಯಾಸ್ ಇಸ್ ಪರ್ಚೇಸ್ಡ್ ಮೇನ್ಲಿ ಬೈ EU, ಬಟ್ ಆಯಿಲ್ ಇಂಪೋರ್ಟ್ಸ್ ನ ಯಾರು ತಗೊಳ್ತಾ ಇರೋದು? ಇಂಡಿಯಾ ಅಂಡ್ ಚೀನಾ. ವೈ ಇಟ್ ಇಸ್ ಸೆಂಡಿಂಗ್? ಸೊ ಬಿಫೋರ್ ಇಟ್ ವಾಸ್ ಸೆಂಡಿಂಗ್ ಟು ಎವ್ರಿವನ್. ಓಕೆ ಸೊ ಇಟ್ಸ್ ನಾಟ್ ಓನ್ಲಿ ಸೆಂಡಿಂಗ್ ಟು ಇಂಡಿಯಾ. ಬಟ್ USA ಮತ್ತೆ EU ಎರಡು ಕೂಡ ಸ್ಯಾಂಕ್ಷನ್ ಆದ್ಮೇಲೆ ಏನಾಯ್ತಪ್ಪ ಅಂತಂದ್ರೆ ಆಬ್ವಿಯಸ್ಲಿ ಬೇರೆ ದೇಶಗಳು ಲೈಕ್ ಸೌದಿ ಅರೇಬಿಯಾ ಆಗಿರ್ಬೋದು, ನೈಜೀರಿಯಾ ಆಗಿರ್ಬೋದು, ಇಲ್ಲಿಂದ ಎಲ್ಲವೂ ಕೂಡ ಆಯಿಲ್ಸ್ ಎಲ್ಲವೂ ಕೂಡ USA ಗೆ EU ಗೆ ಹೋಗಕ್ಕೆ ಸ್ಟಾರ್ಟ್ ಆಯ್ತು. ದೆನ್ ಇಂಡಿಯಾದಲ್ಲಿ ಡಿಮ್ಯಾಂಡ್ ಕೂಡ ಇತ್ತು. ಓಕೆ ಆ ಡಿಮ್ಯಾಂಡ್ ನ ಪೂರೈಸಬೇಕಂದ್ರೆ ನಾವೇನ್ ಮಾಡ್ಬೇಕು, ಬೇರೆ ಸೋರ್ಸ್ ಇಂದ ಆಯಿಲ್ ನ ಇಂಪೋರ್ಟ್ ಮಾಡ್ಕೊಳ್ಳೇಬೇಕಿತ್ತು. ಸೊ ದಟ್ ಇಸ್ ವೈ ಇಂಡಿಯಾ ಟು, ಅದ್ರಲ್ಲಿ ಏನು ಕೂಡ ತಪ್ಪಿಲ್ಲ. ಸೊ ಇಂಡಿಯಾಸ್ ಇಂಟ್ರೆಸ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ ದೆನ್ ಆಲ್ಸೋ ದ ಎನರ್ಜಿ ಸೆಕ್ಯೂರಿಟಿ ಇಸ್ ಆಲ್ಸೋ ಇಂಪಾರ್ಟೆಂಟ್. ಇವಾಗ USA ಹೇಳ್ತಿದೆ ಅಂತ ಹೇಳಿ ನಾವು ರಷ್ಯಾದಿಂದ ಆಯಿಲ್ ನ ತಗೊಳ್ಳೋದು ಬಿಟ್ವಿ ಅಂತ ಅನ್ಕೊಳ್ಳಿ, ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಏನಾಗತ್ತಪ್ಪ ಅಂದ್ರೆ ಆಯಿಲ್ ರೇಟ್ ಜಾಸ್ತಿ ಆಗತ್ತೆ. ಇವಾಗ ಏನು 100 ರೂಪಾಯಿಗೆ ಅಥವಾ 105 ರೂಪಾಯಿಗೆ ಪೆಟ್ರೋಲ್ ಏನ್ ಸಿಗ್ತಾ ಇದೆ, ಅಥವಾ ಡೀಸೆಲ್ ಏನು 95, 96 rupees ಸಿಗ್ತಾ ಇದೆ, ಇಟ್ ಮೇ ಗೋ ಟು 200 or 250 rupees. Again it will affect whom? The citizens of India. So that is why India took this step.
ಇದನ್ನ ಏನ್ ಮಾಡ್ಬೇಕು ನಾವೀಗ ಅರ್ಥ ಮಾಡಿಸ್ಬೇಕು. ಯಾರಿಗೆ? US ಅವರಿಗೆ ನೀಟಾಗಿ ಕೂತ್ಕೊಂಡು ಅರ್ಥ ಮಾಡಿಸ್ಬೇಕು ಅಂತ ಹೇಳಿಬೇಕಾದ್ರೆ ನೀವು ಬರೀಬಹುದು. ಓಕೆ, ನೆಕ್ಸ್ಟ್ ಒನ್, ಬೂಸ್ಟ್ ದಿ ಡೊಮೆಸ್ಟಿಕ್ ಕಾಂಪಿಟೇಟಿವ್ನೆಸ್, ಸಪೋರ್ಟ್ ದಿ ಅಫೆಕ್ಟೆಡ್ ಎಕ್ಸ್ಪೋರ್ಟರ್ಸ್. ಯಾರೆಲ್ಲರೂ ಕೂಡ ಅಫೆಕ್ಟೆಡ್ ಎಕ್ಸ್ಪೋರ್ಟರ್ಸ್, ಇಂಡಿಯಾದಿಂದ USA ಯಾರು ಗೂಡ್ಸ್ ಅಂಡ್ ಕಮೋಡಿಟೀಸ್ ನ ಕಳಿಸ್ತಾ ಇದ್ರು ಅವರಿಗೆ ನಾವು ಸಪೋರ್ಟ್ ನ ಮಾಡ್ಬೋದು. ಯಾವ ತರ ಸಪೋರ್ಟ್ ಮಾಡ್ಬೋದು? ದ ಫಸ್ಟ್ ಒನ್, ಆಫರಿಂಗ್ ದಿ ಎಕ್ಸ್ಪೋರ್ಟ್ ಇನ್ಸೆಂಟಿವ್ಸ್. ಓಕೆ, ಎಕ್ಸ್ಪೋರ್ಟ್ ಮಾಡಿದಕ್ಕೆ ಇನ್ಸೆಂಟಿವ್ಸ್ ಕೊಡ್ಬೋದು ಅಂಡರ್ RODTEP. ಓಕೆ, ರೆಮಿಷನ್ ಆಫ್ ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್ ಆನ್ ಎಕ್ಸ್ಪೋರ್ಟೆಡ್ ಪ್ರಾಡಕ್ಟ್ಸ್. ಯಾವ್ದಾದ್ರೂ ಎಕ್ಸ್ಟ್ರಾ ಟ್ಯಾಕ್ಸ್ ಗಳಿದ್ರೆ ಏನ್ ಮಾಡೋದು? ಅದನ್ನ ಕಡಿಮೆ ಮಾಡುವಂಥದ್ದು. ದೆನ್ ಸಬ್ಸಿಡಿ ಕೊಡುವಂಥದ್ದು. ಸೊ ಇದರಿಂದ ಏನಾಗುತ್ತೆ? ಪ್ರೈಸ್ ರಿಡ್ಯೂಸ್ ಆಗತ್ತೆ. ಸಬ್ಸಿಡಿ ಕೊಡೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ, ಮತ್ತೆ ಟ್ಯಾಕ್ಸ್ ನ ಕಡಿಮೆ ಮಾಡೋದ್ರಿಂದ ಪ್ರೈಸ್ ಡೌನ್ ಆಗುತ್ತೆ. ಸೊ ದಟ್ ಇಂಡಿಯನ್ ಕಮಾಡಿಟೀಸ್ USA ಮಾರ್ಕೆಟ್ ಅಲ್ಲಿ ಪುನಃ ಸೇಮ್ ಏನು ಕಾಂಪಿಟೇಟಿವ್ನೆಸ್ ಇದ್ದು ಅದನ್ನ ಮೇಂಟೈನ್ ಮಾಡಬಹುದು. ದೆನ್ ಆಲ್ಸೋ ಪ್ರಮೋಟ್ ವ್ಯಾಲ್ಯೂ ಅಡಿಷನ್ ಅಂಡ್ ಪ್ರಾಡಕ್ಟ್ ಕ್ವಾಲಿಟಿ ಅಪ್ಗ್ರೇಡೇಷನ್. ವ್ಯಾಲ್ಯೂ ಅಡಿಷನ್ ನ ಮಾಡಿದ್ರೆ, ಯಾವುದೋ ಒಂದು ಪ್ರಾಡಕ್ಟ್ ನ ತಗೊಳೋದಕ್ಕೆ ಎಕ್ಸ್ಟ್ರಾ ವ್ಯಾಲ್ಯೂ ಅಡಿಷನ್ ಅಥವಾ ಪ್ರಾಡಕ್ಟ್ಸ್ ನ ಅಪ್ಗ್ರೇಡ್ ಮಾಡಿದ್ರೆ, ಸೊ ಇಟ್ ಹ್ಯಾಸ್ ಅ ಹೈ ಕ್ವಾಲಿಟಿ. ಸೊ ಇವನ್ ಜನ ಹೈ ಕ್ವಾಲಿಟಿ ಪ್ರಾಡಕ್ಟ್ಸ್ ಗಳನ್ನ ರೇಟ್ ಜಾಸ್ತಿ ಇರೋನು ಕೂಡ ಏನ್ ತಗೊಳ್ತಾರೆ? ಪರ್ಚೇಸ್ ಮಾಡ್ತಾರೆ. ಓಕೆ, ಸೊ ವೈ? ಸೊ ಬಿಕಾಸ್ ಅದರ ಕನ್ಸಂಪ್ಷನ್ ಜಾಸ್ತಿ ವರ್ಷಗಳ ಕಾಲ ಅಥವಾ ಅದ ಡ್ಯೂರಬಿಲಿಟಿ ಜಾಸ್ತಿ ವರ್ಷಗಳ ಕಾಲ ಇರುತ್ತೆ. ಸೊ ವಿ ಕ್ಯಾನ್ have, like you can write this also. This is also good point. Next one, investing in logistic and supply chain efficiency to reduce the cost. ಸೊ ನಮ್ಮ ಇಂಡಿಯಾದಲ್ಲಿ ಪ್ರಾಡಕ್ಟ್ಸ್ ಗಳನ್ನ ಅದ್ರ ಓನ್ ರೇಟ್ ನ ನೋಡೋದಕ್ಕಿಂತ ಲಾಜಿಸ್ಟಿಕ್ ಕಾಸ್ಟ್ ಗಳೇ ಜಾಸ್ತಿ ಇದೆ. ಸೊ ಅಕಸ್ಮಾತ್ ನಾವು ವೆಲ್ ಡೆವಲಪ್ಡ್ ಲಾಜಿಸ್ಟಿಕ್ಸ್ ನ ಇಟ್ಕೊಂಡ್ವಿ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಕಾಸ್ಟ್ ನು ಕೊಡೋವಾಗ ಏನ್ ಮಾಡ್ಬೋದು? ರೆಡ್ಯೂಸ್ ಮಾಡ್ಬೋದು. ಓಕೆ, ಸೊ ದೀಸ್ ಆರ್ ಆಲ್. ಇದನ್ನ ಏನ್ ಮಾಡ್ಬೋದು? ಇವಾಗ ಇಮಿಡಿಯೇಟ್ ಆಗಿ ಅಪ್ಲೈ ಮಾಡಿದ್ರು ಕೂಡ ಇವೆರಡನ್ನ ಆಡ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ನೆಕ್ಸ್ಟ್ ಒನ್, ಫೋರ್ತ್ ಮೆಜರ್ಸ್ ಏನ್ ಮಾಡ್ಬೋದಪ್ಪ ಅಂದ್ರೆ, ಎನ್ಹಾನ್ಸ್ ದಿ ಎಕ್ಸ್ಪೋರ್ಟ್ ಕ್ರೆಡಿಟ್ ಅಂಡ್ ಇನ್ಶೂರೆನ್ಸ್. ಓಕೆ, ಸೊ ಎಕ್ಸ್ಪೋರ್ಟ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಆಗಿರ್ಬೋದು, ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್, ದಟ್ ಈಸ್ ದ ಎಕ್ಸಿಮ್ ಬ್ಯಾಂಕ್. ಇವರೆಲ್ಲರೂ ಕೂಡ ಸೇರಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಮೇನ್ ಆಗಿ, ಸೊ ದೇ ಹ್ಯಾವ್ ಟು ಮೇಕ್ ಶೋರ್ ದಟ್ ಲಿಕ್ವಿಡಿಟಿ ಫಾರ್ MSME ಎಕ್ಸ್ಪೋರ್ಟರ್ ಅಫೆಕ್ಟೆಡ್ ಬೈ ದಿ ಹೈಯರ್ ಡ್ಯೂಟೀಸ್. ಅವರಿಗೆ ಲೋನ್ಗಳನ್ನ ಕೊಡೋದಾಗಿರ್ಬೋದು, ಸಬ್ಸಿಡಿಗಳನ್ನ ಕೊಡೋದಾಗಿರ್ಬೋದು, ಅಥವಾ ಇನ್ಶೂರೆನ್ಸ್ ಗಳನ್ನ ಕೊಡೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ವಿ ಕ್ಯಾನ್ ಪ್ರೊಟೆಕ್ಟ್ ಅವರ್ ಡೊಮೆಸ್ಟಿಕ್ ಎಕ್ಸ್ಪೋರ್ಟರ್ಸ್ ಅಥವಾ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರ್ಸ್ ಗಳನ್ನ ನಾವು ಪ್ರಮೋಟ್ ಮಾಡ್ಬೋದು. ಸೊ ದಟ್ ಅವರ ಬಿಸ್ನೆಸ್ ಕೂಡ ಲಾಸ್ ಆಗಲ್ಲ. ದೆನ್ ಅದಾದ್ಮೇಲೆ ಏನ್ ಮಾಡ್ಬೋದು? ಅವರಿಗೆ ನಾವು ಅವಕಾಶ ಕೊಟ್ಟು ಬೇರೆ ಕಡೆಗೆ ಗೂಡ್ಸ್ ಅಂಡ್ ಕಮೋಡಿಟೀಸ್ ನ ಡೈವರ್ಸಿಫೈ ಮಾಡಿದ್ವಿ ಅಂತ ಹೇಳಿದ್ರೆ ಈ ಕಡೆ US ಮೇಲೆ ಡಿಪೆಂಡೆನ್ಸಿ ಆಗೋದು ಕೂಡ ಕಡಿಮೆ ಆಗುತ್ತೆ. ದೆನ್ ಈ ಸೆಕ್ಟರ್ಸ್ ಗಳು ಕೂಡ ಇಂಪ್ರೂವ್ ಆಗ್ತವೆ. ನೆಕ್ಸ್ಟ್ ಒನ್, ಪ್ರಮೋಟ್ ರುಪಿ ಟ್ರೇಡ್ ಅಂಡ್ ಕರೆನ್ಸಿ ಅಗ್ರಿಮೆಂಟ್. ಸೊ ನಾವೀಗ ಇಂಟರ್ನ್ಯಾಷನಲ್ ಟ್ರೇಡ್ಸ್ ಗಳನ್ನ ನೋಡ್ತಾ ಇದ್ರೆ ಮೇನ್ಲಿ ವಿ ಆರ್ ಡಿಪೆಂಡಿಂಗ್ ಆನ್ ದಿ US ಡಾಲರ್. ಎಸ್, ದೇರ್ ಇಸ್ ಅ ಜಪಾನ್ ಎನ್ ಕೂಡ ಯೂಸ್ ಮಾಡ್ತೀವಿ, ದೆನ್ ಯುರೋಪಿಯನ್ ಪೌಂಡ್ ಕೂಡ ಯೂಸ್ ಮಾಡ್ತೀವಿ. ಬಟ್ ಮೇನ್ ಆಗಿ ಎಲ್ಲವೂ ಕೂಡ ಟ್ರೇಡ್ ನಡೆಯೋದು ಯಾವ್ದ್ರಿಂದ? US ಡಾಲರ್ ಮೇಲೆ. ಸೊ ಅದನ್ನ ಬಿಟ್ಟು ನಾವು ಕರೆನ್ಸಿ ಸ್ವಾಪ್ ಅಗ್ರಿಮೆಂಟ್ ಮಾಡ್ಕೊಳ್ಳೋಣ ಬೇರೆ ದೇಶಗಳ ಜೊತೆ, ಅಲ್ಲಿ ಇಂಡಿಯನ್ ರುಪೀಸ್ ನ ಪ್ರಮೋಟ್ ಮಾಡೋಣ. ಸೊ ದಟ್ ಡಾಲರ್ ಮೇಲೆ ಡಿಪೆಂಡೆನ್ಸಿ ಏನಾಗುತ್ತೆ? ಕಡಿಮೆ ಆಗುತ್ತೆ. ಇಂಡಿಯನ್ ರುಪಿ ಪ್ರಮೋಷನ್ ಆಗುತ್ತೆ. ಅಲ್ಲಿಂದನೂ ಕೂಡ ನಾವ್ ಏನಾಗುತ್ತಪ್ಪ ಅಂತಂದ್ರೆ ವಿ ಕ್ಯಾನ್ ಬ್ಯಾಲೆನ್ಸ್ ಅವರ್ ಎಕನಾಮಿಕ್ ಗ್ರೋತ್. ಓಕೆ, ದಟ್ ಈಸ್ ದ ಒನ್ ಆಫ್ ದಿ ಮೆಜರ್. ನೆಕ್ಸ್ಟ್ ಒನ್, strengthens the domestic manufacturer and import substitution through Make in India. Okay, self-reliance in critical sectors like electronic, defenses, renewable energy, etc. Okay, Make in India initiative ಏನಿದೆ ಅದನ್ನ ಇನ್ನ ಪ್ರಮೋಟ್ ಮಾಡಿ, ದೆನ್ ಇದ್ರ ಜೊತೆಗೆ ನಾವೇನ್ ಮಾಡ್ಬೋದಪ್ಪ ಅಂದ್ರೆ PLI ಸ್ಕೀಮ್ಸ್ ಕೂಡ ಇನ್ಕ್ಲೂಡ್ ಮಾಡ್ಕೋಬಹುದು, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಗಳಾಗಿರ್ಬೋದು. ದೆನ್ ಸ್ಕಿಲ್ ಇಂಡಿಯಾ ಸ್ಕೀಮ್ಸ್ ಗಳನ್ನು ಕೂಡ ಏನ್ ಮಾಡ್ಬೋದು? ಇಂಪ್ರೂವ್ಮೆಂಟ್ ಮಾಡ್ಬೋದು. ಸೊ ದಟ್ ವಿ ಕ್ಯಾನ್ ಡೆವಲಪ್ ಅವರ್ ಡೊಮೆಸ್ಟಿಕ್ ಗೂಡ್ಸ್ ಗಳು ಓನ್ಲಿ. ದೆನ್ ಸೆಲ್ಫ್ ರಿಲಿಯನ್ಸ್ ಆಬ್ವಿಯಸ್ಲಿ ಅದಾಗದೆ ಡೆವಲಪ್ ಆಗುತ್ತೆ. ನೆಕ್ಸ್ಟ್ ಒನ್, ಯುಟಿಲೈಸ್ ದಿ WTO ಡಿಸ್ಪ್ಯೂಟ್ ರೆಸಲ್ಯೂಷನ್ ಮೆಕಾನಿಸಮ್. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಲ್ಲಿ ನಾವ್ ಏನ್ ಮಾಡ್ಬೋದಪ್ಪ ಅಂದ್ರೆ ಈ ತರ ಸಿಚುವೇಶನ್ಸ್ ಗಳಾದಾಗ ಅಲ್ಲಿ ಡಿಸ್ಪ್ಯೂಟ್ ಗಳನ್ನ ಸಾಲ್ವ್ ಮಾಡ್ಕೋಬಹುದು. ಇಫ್ ಇಟ್ ಈಸ್ ನಾಟ್ ಹ್ಯಾಪನ್ ಇನ್ ಬಿಟ್ವೀನ್ ದ ಡಿಪ್ಲೊಮ್ಯಾಟ್ಸ್, ಓಕೆ, ಸೊ US ಪ್ರೆಸಿಡೆಂಟ್ ಕೇಳಿಲ್ಲ ಅಥವಾ ಇಂಡಿಯನ್ ಗವರ್ಮೆಂಟ್ ಕೇಳಿಲ್ಲ ಅಂತ ಹೇಳಿದಾಗ ಇಂಡಿಯನ್ ಗವರ್ಮೆಂಟ್ ಏನ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ, ಸೊ ವಿ ಕ್ಯಾನ್ ಗೋ ಟು ದ WTO ಅಂಡ್ ವಿ ಕ್ಯಾನ್ ನೆಗೋಷಿಯೇಟ್ ದೆ, ವಿ ಕ್ಯಾನ್ ಸಾಲ್ವ್ ದ ಡಿಸ್ಪ್ಯೂಟ್ ಇನ್ WTO dispute resolution mechanism. Next one, energy diplomacy and a strategic reserve. Okay, diverse the energy imports from West Asia, Africa and US itself to reduce the exposure to Russian imports. Okay, ನಾವ್ ಏನ್ ಮಾಡುವಂತದ್ದು ಎನರ್ಜಿನ ನಾಟ್ ಓನ್ಲಿ ಟೇಕಿಂಗ್ ಫ್ರಮ್ ದ ರಷ್ಯಾ,
ಬಟ್ ಬಿಟ್ಟು ಬೇರೆ ಬೇರೆ ದೇಶಗಳ ಜೊತೆಲೂ ಕೂಡ ಏನ್ ಮಾಡ್ಬೇಕಪ್ಪ ಅಂದ್ರೆ ನೆಗೋಷಿಯೇಟ್ ಮಾಡಿ ಅವ್ರ ಕಡೆಯಿಂದ ತಗೊಂಡ್ರೆ ರಷ್ಯಾದ ಮೇಲೆ ಡಿಪೆಂಡ್ ಆಗೋದು ಕಡಿಮೆ ಆಗುತ್ತೆ. ಅವಾಗ ಯು ಎಸ್ ಕೂಡ ಟ್ಯಾರಿಫ್ ಆಗೋದನ್ನ ಕಡಿಮೆ ಮಾಡುತ್ತೆ. ಬಟ್ ಹಿಯರ್ ವಿ ಆರ್ ಗೋಯಿಂಗ್ ಟು ಕಾಂಪ್ರಮೈಸ್ ಆರ್ ಫಾರಿನ್ ಪಾಲಿಸಿ, ಅದು ಆಗ್ಬಾರ್ದು ಅಂತ ಇಲ್ಲಿ ನೀವು ಹೇಳ್ಬಹುದು. ಓಕೆ, ದೆನ್ ಎಕ್ಸೆಸ್ ಆಗಿ ಪೆಟ್ರೋಲಿಯಂ ರಿಸರ್ವ್ಸ್ ಗಳನ್ನ ಇಟ್ಕೊಳ್ಳೋದು ಕೂಡ ಬೆಸ್ಟ್. ಸೊ ದಟ್ ನಾವ್ ಏನ್ ಮಾಡ್ಬೋದು, ಇವಾಗ ಏನ್ ಇಮಿಡಿಯೇಟ್ ಕಾಸ್ ಏನಾಗ್ತಿದೀವಿ ಅದನ್ನ ಸ್ವಲ್ಪ ಮಟ್ಟಿಗೆ ರೆಡ್ಯೂಸ್ ಮಾಡಬಹುದು. ಓಕೆ, ಸೊ ಇನ್ ಅ ಕನ್ಕ್ಲೂಷನ್ ಯು ಕ್ಯಾನ್ write like this: India must balance the national interest, strategic autonomy and economic resilience. A calibrated mix of diplomacy, trade diversification and domestic reforms and a financial support is critical to maintaining the stability. So ನಾವಿಲ್ಲಿ ಒಂದೇ ಪಾಲಿಸೀಸ್ ಗಳನ್ನ ನೋಡಕ್ಕಾಗಲ್ಲ, ಬರೀ ಮಾತಾಡೇ ನೆಗೋಷಿಯೇಟ್ ಮಾಡ್ತೀವಿ. ನೋ, ಸೊ ಬರೀ ಟ್ರೇಡ್ ಮಾಡ್ಕೊಂಡೆ ಬರೀ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ಸ್ ಗಳನ್ನ ಡೈವರ್ಸ್ ಮಾಡ್ತಾನೆ ನಾವು ನಮ್ಮ ಎಕನಾಮಿನ ಸ್ಟೆಬಿಲಿಟಿ ಮಾಡ್ತೀವಿ. ನೋ, ಸೊ ಇಟ್ಸ್ ಅ ಮಿಕ್ಸ್ ಆಫ್ ಎವ್ರಿಥಿಂಗ್. ಇಟ್ಸ್ ಅ ಮಿಕ್ಸ್ ಆಫ್ ದ ಡಿಪ್ಲೊಮ್ಯಾಟಿಕ್ ಸ್ಟ್ರಾಟಜಿ ಆಗಿರ್ಬೋದು, ದೆನ್ ಆಲ್ಸೋ ದ ಟ್ರೇಡ್ ಡೈವರ್ಸಿಫಿಕೇಶನ್ ಆಗಿರ್ಬೋದು, ಡೊಮ್ಯಾಸ್ಟಿಕ್ ರಿಫಾರ್ಮ್ಸ್ ಆಗಿರ್ಬೋದು, ಫಿನಾನ್ಷಿಯಲ್ ಸಪೋರ್ಟ್ ಆಗಿರ್ಬೋದು. ಇದಿಷ್ಟು ನಾವು ಮಾಡಿದಾಗ ಏನಾಗತ್ತಪ್ಪ ಅಂತಂದ್ರೆ ಇಂಡಿಯನ್ ಎಕನಾಮಿ ಸ್ಟೆಬಿಲಿಟಿನ ಮೇಂಟೈನ್ ಮಾಡುತ್ತೆ. ಓಕೆ, ಸೊ ದಟ್ಸ್ ಆಲ್ ಫಸ್ಟ್ ಆರ್ಟಿಕಲ್ ಇಂದ. ಅದ್ರ ರಿಲೇಟೆಡ್ ಒಂದು ಮೇನ್ಸ್ ಕ್ವಶನ್ ಇದೆ, ಇದನ್ನ ಆನ್ಸರ್ ಮಾಡಿ. In the view of recent escalation of US tariff on Indian imports to 50%, discuss the measures India can take to maintain the economic stability. Okay, so recent ಆಗಿ USA government 50% tariff ನ India government ಮೇಲೆ ಆಗ್ತಾ ಇದೆ. ಸೊ ಅದರಿಂದ ಏನೇನೆಲ್ಲ ಆಗುತ್ತೆ, then what are all the measures you can suggest to maintain the economic stability. Okay, right now only we discussed, ಇದಕ್ಕೆ ಆನ್ಸರ್ ನ ಬರೀರಿ. ಓಕೆ, ದೆನ್ ಒನ್ ಮೋರ್ ಥಿಂಗ್ ಗೈಸ್, ನಮ್ಮ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಏನ್ ನಡೀತಿದೆಯೋ ಇದರ ಕನ್ನಡ ಮತ್ತೆ ಇಂಗ್ಲಿಷ್ PDF ಎರಡೂ ಕೂಡ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅವೈಲಬಲ್ ಇದೆ. ಸೊ ನೀವು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹೋಗಿ NCG ಟೆಲಿಗ್ರಾಮ್ ಚಾನಲ್ ಲೈಕ್ ಇಲ್ಲಿ ಆಗ್ತೀವಿ ಡಿಸ್ಪ್ಲೇಲಿ, ಅಲ್ಲಿ ನೀವು ಹೋಗಿ ಏನ್ ಮಾಡ್ಬೋದಪ್ಪ ಅಂತಂದ್ರೆ PDF ನ ಡೌನ್ಲೋಡ್ ಮಾಡ್ಕೊಂಡು ಓದ್ಬೋದು. ಓಕೆ, ಸೊ ಒಂದ್ಸರಿ ಓದಿ ಕಂಪ್ಲೀಟ್ ನಿಮ್ಗೆ ಐಡಿಯಾ ಬರುತ್ತೆ. ಓಕೆ, ಎಸ್, ನೆಕ್ಸ್ಟ್ ಒನ್. Second one, RBI body votes to hold repo rate at 5.5%. Okay, so again it is linked to both current affairs and your static part. ಎರಡನ್ನೂ ಕೂಡ ನೋಡ್ತಾ ಬರೋಣ. What is there in current affairs and what is there in what you have to study in your static part. Okay, so RBI Monetary Policy Committee met and amid prolonged geopolitical tensions, especially US tariff hikes on India, global financial volatility and a persistent inflation pressure, and they voted to keep the policy repo rate unchanged at 5.5%. repo rate na change ಮಾಡಿಲ್ಲ ಈ ಸರಿ ಮೀಟಿಂಗ್ ಮಾಡಿದಾಗ ಮುಂಚೆ ಎಷ್ಟಿತ್ತು ಅಷ್ಟೇ ಇಟ್ಟಿದ್ದಾರೆ. ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ದಿ repo rate? That is the 5.5%. And also RBI said that the real GDP growth for the financial year 2025 is at 6.5%. So remember, the IMF predicted that India's growth rate ಎಷ್ಟಿರ್ಬೋದಪ್ಪ ಅಂತಂದ್ರೆ 6.4%. But the RBI is saying that real growth percentage is 6.5% ಅಚೀವ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. Okay, these two are important. The one point is difference is there. Calculation ಅಲ್ಲಿ ಅವರು ಕೂಡ ಡಿಫರೆಂಟ್ ಸ್ಟ್ರಾಟಜಿ ಯೂಸ್ ಮಾಡುತ್ತೆ and RBI is also different strategy. But ಇವಾಗ ಇದು ಸಿಕ್ಕಾಪಟ್ಟೆ ನ್ಯೂಸ್ ಅಲ್ಲಿ ಇರೋದ್ರಿಂದ you should know this also. First, before we are going to see about repo rate and all, first we will see what is MPC. MPC is nothing but Monetary Policy Committee of India. ಇದು ಯಾವಾಗ ಸ್ಥಾಪನೆ ಆಯಿತು ಅಂತ ಹೇಳಿದ್ರೆ 2016ರಲ್ಲಿ. ಸೊ ಬೇಸ್ಡ್ ಆನ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯನ್ ಆಕ್ಟ್ 1934 ಬೇಸಿಸ್ ಮೇಲೆ. ಅಂಡರ್ ದಿಸ್ ರಿಸರ್ವ್ ಬ್ಯಾಂಕ್ ಆಕ್ಟ್ ಆಫ್ 1934 ಅಲ್ಲಿ ಒಂದು ಸೆಕ್ಷನ್ ಇದೆ. ದಿಸ್ ಸೆಕ್ಷನ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್. ದ ಸೆಕ್ಷನ್ ಇಸ್ 45ZB. Okay, in 45ZB what they will say, the RBI Act empowers the central government to constitute the Monetary Policy Committee. So based on this act, the Indian government took the right and formed Monetary Policy Committee in 2016. 2016 ಮಾಡಿದ್ದಾರೆ. Then what is the objective of the Monetary Policy Committee? It will set the repo rate, and a second one, it ensures the price stability. These two objectives also important. So it will set the repo rate. Repo rate na set ಮಾಡೋದು ಯಾರು? MPC.
ಸೊ MPC RBI ಕೂಡ ಇದ್ದಾರೆ, ದೆನ್ ಹಾಗೇನೆ ಬೇರೆ ಮೆಂಬರ್ಸ್ಗಳು ಕೂಡ ಇದ್ದಾರೆ. ವಿ ವಿಲ್ ಸಿ ಇಟ್ ಇನ್ another 30 seconds. ಸೊ ವಾಟ್ ಇಸ್ ದ ಕಂಪೋಸಿಷನ್ಸ್ ಆಫ್ MPC. ಬಟ್ ರಿಮೆಂಬರ್, ಸೊ ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ಕೇಳಿದ್ರೆ ರೆಪೋ ರೇಟ್ ನ ಯಾರು ಸೆಟ್ ಮಾಡ್ತಾರೆ ಅಂದ್ರೆ ಇಟ್ಸ್ ನಾಟ್ RBI, ಇಟ್ ಇಸ್ ಅ MPC. ಯು ಹ್ಯಾವ್ ಟು ಮಾರ್ಕ್ MPC, ಮಾನಿಟರಿ ಪಾಲಿಸಿ ಕಮಿಟಿ ಅಂತಾನೆ ಮಾರ್ಕ್ ಮಾಡಬೇಕು. ಓಕೆ, ದೆನ್ MPC ಹ್ಯಾಸ್ ಮೇಂಟೈನ್ ದಿ ರೆಪೋ ರೇಟ್. ಏನಕ್ಕೆ ರೆಪೋ ರೇಟ್ ನ MPC ಮೇಂಟೈನ್ ಮಾಡುತ್ತೆ? ಟು ಮ್ಯಾನೇಜ್ ದಿ ಇಂಪೋರ್ಟೆಡ್ ಇನ್ಫ್ಲೇಷನ್ ರಿಸ್ಕ್ ಫ್ರಮ್ ದಿ ಟ್ಯಾರಿಫ್ ಅಂಡ್ ದ ಆಯಿಲ್ ಪ್ರೈಸಸ್. ಅಂಡ್ ಅ ಸೆಕೆಂಡ್ ಒನ್, supports the domestic economic recovery. Okay, ಇದನ್ನ RBI ವೆಬ್ಸೈಟ್ ಅಲ್ಲೇ ಮೆನ್ಷನ್ ಮಾಡಿರುವಂತದ್ದು. This one is also important. Next one, so the compositions of the MPC. ಟೋಟಲ್ ಆಗಿ ಮಾನಿಟರಿ ಪಾಲಿಸಿ ಕಮಿಟಿಲಿ ಎಷ್ಟು ಜನ ಇರ್ತಾರಪ್ಪ ಅಂದ್ರೆ 6 ಜನ ಇರ್ತಾರೆ. So in this 6 members, 3 from RBI and another 3 from the government of India. Okay, so RBI ಇಂದ ಯಾರೆಲ್ಲ ಇರ್ತಾರೆ? RBI governor. First person is RBI governor, and RBI governor is act as the chairperson. He is the ex officio member of the MPC. What is the ex officio member? So already MPC ಇದೆ ಅಂತಂದ್ರೆ ಅದರಲ್ಲಿ chairperson ಯಾರು? That is the RBI governor. Okay, ಇವಾಗ ಯಾರು RBI governor? ಸಂಜಯ್ ಮಲ್ಹೋತ್ರಾ. Next one, deputy governor in charge of the monetary policy is the second member, and a third one is the one of the RBI officer nominated by the central board. 3 ಜನ RBI ಇಂದ ಇರ್ತಾರೆ. And in a 3 ಜನ they are appointed by the central government for the tenure of the 4 years. Very, very important. So yaru not the RBI governors. So other 3 members who are appointed from the government of India, their tenure is 4 years, and they are not eligible for the reappointment. ಓಕೆ, ಪ್ರಿಲಿಮ್ಸ್ ಅಲ್ಲಿ ಇದನ್ನು ಕೂಡ ಕೇಳಬಹುದು ಗೈಸ್. ಅವ್ರನ್ನ ಪುನಃ ಏನಕ್ಕಾಗಲ್ಲ, ಅವ್ರನ್ನ ಪುನಃ ಹೋಗಿ ಅವರು MPC ಕಮಿಟಿ ಮೆಂಬರ್ಸ್ ಗಳು ಆಗಕ್ಕಾಗಲ್ಲ, ರೀ ಅಪಾಯಿಂಟ್ಮೆಂಟ್ ಇಲ್ಲ. ನೆಕ್ಸ್ಟ್, ಇವರು RBI MPC ಮೀಟಿಂಗ್ ಎಷ್ಟು ನಡೆಯುತ್ತಪ್ಪ ಅಂತಂದ್ರೆ ಅಟ್ಲೀಸ್ಟ್ 4 times a year. ಒಂದ್ ವರ್ಷದಲ್ಲಿ 4 ಸರಿನಾದ್ರೂ ನಡಿಲೇಬೇಕು. ಅಟ್ಲೀಸ್ಟ್ ಮ್ಯಾಕ್ಸಿಮಮ್ 5 ಸರಿ 6 ಸರಿನಾದ್ರೂ ನಡಿಬಹುದು, ಬಟ್ ಮಿನಿಮಮ್ ಇಟ್ ಈಸ್ 4 times. ದೆನ್ ಯೂಶುವಲಿ ಎವ್ರಿ 2 months once they will meet. Usually means they are frequently they are meeting at every 2 months, but according to the law, according to the rule, at least 4 times they have to meet in a year. So ಏನ್ ವರ್ಡ್ ನ ಕೇಳ್ತಾ ಇದ್ದಾರೆ ಅನ್ನೋದನ್ನ ನೋಡ್ಬೇಕು ನೀವು. ಓಕೆ, ಫಸ್ಟ್ ನಿಮಗೆ ಗೊತ್ತಿರಬೇಕು, and also when you are seeing the questions, prelims questions, there also you should be very cautious. Next one, then ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಏನೇ ಒಂದು ಡಿಸಿಷನ್ ತಗೊಂಡ್ರು ಕೂಡ ವೋಟಿಂಗ್ ನ ಮಾಡ್ತಾರೆ. ಸೊ ಈಚ್ ಮೆಂಬರ್ಸ್, then 6 members as a 1 vote. 6 votes are there. ಬಟ್ ಇಫ್ ಇಟ್ ಇಸ್ ಟೈ ಅಂತ ಅನ್ಕೊಳ್ಳೋಣ, ಏನಾದ್ರು ಟೈ ಆಯ್ತು ಅಂತ ಹೇಳಿದಾಗ RBI ಗವರ್ನರ್ ಏನ್ ಮಾಡ್ಬೋದಪ್ಪ ಅಂದ್ರೆ ಕ್ಯಾಸ್ಟಿಂಗ್ ವೋಟ್ ನ ಹಾಕ್ಬೋದು. ದೆನ್ RBI ಗವರ್ನರ್ ಯಾವ ಕಡೆ ಸಪೋರ್ಟ್ ಮಾಡಿದಾರೋ ಆ ಡಿಸಿಷನ್ ಏನಾಗುತ್ತೆ, ಇಂಪ್ಲಿಮೆಂಟ್ ಆಗುತ್ತೆ ನಮ್ಮ ಇಂಡಿಯಾದಲ್ಲಿ. ನೆಕ್ಸ್ಟ್, ವಾಟ್ ಆರ್ ಆಲ್ ದಿ ಫಂಕ್ಷನ್ಸ್ ಅಂಡ್ ದ ಪವರ್? ದೇ ವಿಲ್ ಡಿಸೈಡ್ ದಿ ಪಾಲಿಸಿ ರೇಟ್ ಲೈಕ್ ರೆಪೋ ರೇಟ್. ದೆನ್ ಮಾನಿಟರಿ ಪಾಲಿಸಿ ಸ್ಟೇಟ್ಮೆಂಟ್ ನ ಕೊಡ್ತಾರೆ ಎವ್ರಿ 2 months. Every 2 months they were giving the statement. ಇವಾಗ ಏನ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ನೋಡ್ತಾ ಬರೋಣ. ಅದಕ್ಕೂ ಮುಂಚೆ then they will set the inflation target. So currently the right now the inflation target in India is 4% plus or minus 2%. ಇದನ್ನ ಇನ್ನೊಂದರ ಏನ್ ಕೇಳಬಹುದಪ್ಪ ಅಂದ್ರೆ 4% plus or minus 200 base points, BPS ಅಂತಾನೂ ಕೂಡ ಕೇಳಬಹುದು. ಯಾವ್ದನ್ನು ಕೇಳಿದ್ರೆ you should know. Okay, so minimum ಎಲ್ಲಿ ತನಕ ಹೋಗ್ಬೋದು 2%, and a maximum inflation ಎಲ್ಲಿ ತನಕ ಹೋಗ್ಬೋದು 6% ತನಕ ಹೋಗ್ಬೋದು. If the inflation goes less than 2% and more than 6%, ಅವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ this MPC they have to bring the report. Okay, so that report says, so why the inflation is above 6% and below 2%. ಯಾಕೆ ಇನ್ಫ್ಲೇಷನ್ ಜಾಸ್ತಿ ಆಗಿದೆ ಅಥವಾ ಕಡಿಮೆ ಆಗಿದೆ, they have to tell the reason. Then after that, then they have to come up with a remedial action also. ಯಾವ ತರ ಇನ್ಫ್ಲೇಷನ್ ನ ಕಡಿಮೆ ಮಾಡ್ತೀರಾ, ಯಾವ ಟೈಮಿಗೆ ಕಡಿಮೆ ಮಾಡ್ತೀರಾ, ಈ ತರ ಅಕೌಂಟಬಿಲಿಟಿನ ಅವರು ಕೊಡ್ಬೇಕಾಗತ್ತೆ. ದೆನ್ ಯಾವಾಗ ಈ ರಿಪೋರ್ಟ್ ತರ್ತಾರಪ್ಪ ಅಂತ ಹೇಳಿದ್ರೆ, ಇಫ್ ದ ಇನ್ಫ್ಲೇಷನ್ ಗೋಸ್ ಅಬೌವ್ 6% ಅಂಡ್ ಬಿಲೋ 2% ಫಾರ್ ದಿ 3 consecutive quarters. ಒಂದು ಕ್ವಾರ್ಟರಿಗೆ ಎಷ್ಟು ಮಂತ್? 3 months. ಅದೇ ತರ 3 consecutive quarters ಅಂತ ಹೇಳಿದ್ರೆ ಎಷ್ಟು? 9 months. 9 ತಿಂಗಳು ಏನಾದರೂ ಕೂಡ ಇನ್ಫ್ಲೇಷನ್ ವೇರಿಯೇಷನ್ ಆಗಿದೆ ಬಿಲೋ 2%, above 6%, then they have to bring the inflation targeting framework ನ ತರಬೇಕು. There they have to mention about the reason and the measures and a timeline to control the inflation. ಇದು 3 ಪಾಯಿಂಟ್ ಕೂಡ ಇಂಪಾರ್ಟೆಂಟ್. ಇದನ್ನ ಆಲ್ರೆಡಿ UPSC ಪ್ರಿಲಿಮ್ಸ್ ಅಲ್ಲಿ ಕೇಳಿದ್ದಾರೆ ಕ್ವಶನ್ ನ.
ಓಕೆ, ಸೊ ನೆಕ್ಸ್ಟ್ ಕೂಡ ಕೇಳ್ಬೋದಾ? ಎಸ್, ದೇರ್ ಇಸ್ ಅ ಪೊಟೆನ್ಶಿಯಲ್. ದೆನ್ ಬೇರೆ ಎಕ್ಸಾಮ್ಸ್ ಅಲ್ಲಿ ಕೇಳ್ಬೋದಾ? ಎಸ್. ಓಕೆ, ಸೊ ರಿಮೆಂಬರ್ ದಿಸ್ ಒನ್ ಆಲ್ಸೋ. Then whatever the inflation is rate is there, 4% plus or minus 2%, that is valid till March 2026 ತನಕ ವ್ಯಾಲಿಡಿಟಿ ಇದೆ. ಓಕೆ, ಇದೆಲ್ಲ ಇನ್ಫ್ಲೇಷನ್ ಆಯ್ತು. ದೆನ್ ನಾವು RBI ಮಾನಿಟರಿ ಪಾಲಿಸೀಸ್ ಬಂದಾಗ RBI ಯಾವ ತರ ದುಡ್ಡನ್ನ ಕಂಟ್ರೋಲ್ ಮಾಡುತ್ತೆ ಇಂಡಿಯಾದಲ್ಲಿ ಅಂತ ಬಂದಾಗ, ಇಟ್ ವಿಲ್ ಯೂಸ್ ದಿ ಟೂ ಟೈಪ್ಸ್ ಆಫ್ ದಿ ಟೂಲ್ಸ್. ಒನ್ ಇಸ್ ದಿ ಕ್ವಾಂಟಿಟೇಟಿವ್ ಟೂಲ್ಸ್, ಅನದರ್ ಒನ್ ಇಸ್ ದಿ ಕ್ವಾಲಿಟೇಟಿವ್ ಟೂಲ್ಸ್. ಕ್ವಾಂಟಿಟೇಟಿವ್ ಟೂಲ್ಸ್ ಆರ್ ದಿ ಜನರಲ್ ಟೂಲ್ಸ್, ಡೈರೆಕ್ಟ್ ಆಗಿ ಮನಿನ ಕಂಟ್ರೋಲ್ ಮಾಡುತ್ತೆ ಎಕನಾಮಿಲಿ. ಓಕೆ, ದೆನ್ ಕ್ವಾಲಿಟೇಟಿವ್ ಟೂಲ್ಸ್ ಆರ್ ದಿ ಸ್ಪೆಷಲ್ ಟೂಲ್ಸ್. Special tools, it will control the money indirectly through rules and regulations. Then quantitative tools ಗಳಲ್ಲಿ ಬಂದಾಗ ಏನೆಲ್ಲ ಇದೆ, ಓಪನ್ ಮಾರ್ಕೆಟ್ ಆಪರೇಷನ್ ಆಗಿರ್ಬೋದು, ಡೈರೆಕ್ಟ್ ಆಗಿ ಓಪನ್ ಆಗಿ ಸೊ ಗವರ್ಮೆಂಟ್ ಬಾಂಡ್ಸ್ ಗಳನ್ನ ಸೇಲ್ ಮಾಡುವಂತದ್ದು. ಇವಾಗ RBI ವಿಲ್ ಅನೌನ್ಸ್ ದಿ ಡೇಟ್, ಆ ಟೈಮಲ್ಲಿ ಏನ್ ಮಾಡ್ತಾರೆ, ಬಾಂಡ್ಸ್ ಪರ್ಚೇಸ್ ಆಗಿರ್ಬೋದು, ದೆನ್ ಬಾಂಡ್ಸ್ ನ ಏನ್ ಮಾಡೋದು, ಸೆಲ್ ಆಗ್ಬೋದು ಮಾಡ್ತಾರೆ. ದೆನ್ ಬ್ಯಾಂಕ್ ರೇಟ್, ಕ್ಯಾಶ್ ರಿಸರ್ವ್ ರೇಷಿಯೋ, then a statutory liquid ratio, then a liquidity adjustment ಅಲ್ಲಿ ಬಂದಾಗ repo rate and the reverse repo rate. So first one, what is repo rate? RR. repo rate ಅಂದ್ರೆ ಏನಪ್ಪಾ ಅಂದ್ರೆ, the RBI is there. RBI ನಿಮ್ಗೆ RBI ಬಂದಾಗ ಇದನ್ನ ನೀವು ಸ್ಟಾಟಿಕ್ ಪಾರ್ಟ್ ಅಲ್ಲಿ ನೋಡಿರ್ತೀರಾ. RBI ಡೈರೆಕ್ಟ್ ಆಗಿ ಯಾವುದೇ ಕಾರಣಕ್ಕೂ ಜನಗಳ ಹತ್ರ ದುಡ್ಡನ್ನ ಕಲೆಕ್ಟ್ ಕೂಡ ಮಾಡಲ್ಲ, ಅವರಿಗೆ ಲೋನ್ಸ್ ಗಳನ್ನು ಕೂಡ ಕೊಡಲ್ಲ. So RBI what it will do, it will tell to the banks and banks will do the further action. ಓಕೆ, ಸೊ RBI ಏನ್ ಮಾಡುತ್ತೆ, ಇಲ್ಲಿ ಬ್ಯಾಂಕ್ಸ್ ಗಳಿಗೆ ಲೋನ್ಸ್ ನ ಕೊಡುತ್ತೆ. ದ ರೇಟ್ ಅಟ್ ವಿಚ್ ದ RBI ಗಿವ್ಸ್ ದಿ ಲೋನ್ಸ್ ಟು ದ ಬ್ಯಾಂಕ್ಸ್ ಈಸ್ ಕಾಲ್ಡ್ ಆಸ್ ದಿ ರೆಪೋ ರೇಟ್. ಯಾವಾಗ RBI ಏನಾದ್ರೂ ಕೂಡ ಬ್ಯಾಂಕ್ಸ್ ಗಳಿಗೆ ಲೋನ್ ನ ಕೊಟ್ಟಾಗ. ಇಫ್ ಇಟ್ ಈಸ್ ರಿವರ್ಸ್, ಇಫ್ ದ ಬ್ಯಾಂಕ್ಸ್ ಆರ್ ಗಿವಿಂಗ್ ಲೋನ್ಸ್ ಟು RBI ಇನ್ ಸರ್ಟನ್ ನಂಬರ್ ಆಫ್ ರೇಟ್ ಆಫ್ ಇಂಟ್ರೆಸ್ಟ್, ನಾವು ಅದನ್ನ ಏನಂತ ಕರಿತೀವಿ, ರಿವರ್ಸ್ ರೆಪೋ ರೇಟ್ ಅಂತ ಕರಿತೀವಿ. Repo rate and a reverse repo rate. Repo rate is that the RBI is giving a loan to a bank is called as the repo rate. Reverse repo rate, the banks are giving loans to RBI, that rate is called as the reverse repo rate. ಇವೆರಡನ್ನೂ ಕೂಡ this is for the short term. ಶಾರ್ಟ್ ಟರ್ಮ್ಗೆ ಅವರು ಯೂಸ್ ಮಾಡ್ತಾರೆ. ದೆನ್ ನೀವು ಕೂಡ ಬ್ಯಾಂಕ್ ಅಲ್ಲಿ ಹೋಗಿ ಲೋನ್ ತಗೋಬೇಕು ಅಂತ ಹೇಳಿದ್ರೆ, ಆ ಲೋನ್ ನ ಕೊಡ್ಬೇಕು ಅಂತ ಹೇಳಿದ್ರೆ, ದೇ ವಿಲ್ ಆಸ್ಕ್ ಯು ಸಮ್ ಕೊಲಾಟರಲ್. ಓಕೆ, ನಿಮ್ ಮನೆ ಪತ್ರ ಆಗಿರ್ಬೋದು, ಅಥವಾ ವೆಹಿಕಲ್ಸ್ ಗಳಾಗಿರ್ಬೋದು, ಅಥವಾ ಲ್ಯಾಂಡ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು. ಸೊ ವಿಲ್ ಕೀಪ್ ಸಮ್ ಕೊಲಾಟರಲ್ ಅಂಡ್ ಯು ವಿಲ್ ಗೆಟ್ ಅ ಲೋನ್ಸ್. ಅದೇ ತರ ರೆಪೋ ರೇಟ್ ಅಂಡ್ ರಿವರ್ಸ್ ರೆಪೋ ರೇಟ್ ಅಲ್ಲೂ ಕೂಡ RBI ಏನಾದ್ರೂ ಬ್ಯಾಂಕ್ಗೆ ಲೋನ್ ಕೊಟ್ರೆ ಬ್ಯಾಂಕ್ ಹತ್ರ ಕೊಲಾಟರಲ್ ನ ಕಲೆಕ್ಟ್ ಮಾಡುತ್ತೆ. ಅಕಸ್ಮಾತ್ ಏನಾದ್ರೂ ಕೂಡ ಬ್ಯಾಂಕ್ಸ್ ಗಳು ಏನಾದ್ರು RBIಗೆ ಲೋನ್ಸ್ ನ ಕೊಟ್ರೆ RBI ಕೊಲಾಟರಲ್ ನ ಯಾರು ಕೊಡುತ್ತೆ, ಬ್ಯಾಂಕ್ಸ್ ಗಳಿಗೆ ಕೊಡುತ್ತೆ. ದಿಸ್ ಇಸ್ ಫಾರ್ ಅ ಶಾರ್ಟ್ ಟರ್ಮ್. ಅದೇ ಏನಾದ್ರೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಮಾಡಬೇಕು ಅಂತ ಹೇಳಿದ್ರೆ, ಸೊ ದ RBI ಅಂಡ್ ದ ಬ್ಯಾಂಕ್ಸ್ ವಿಲ್ ಯೂಸ್ ದಿ ಬ್ಯಾಂಕ್ ರೇಟ್. ಓಕೆ, ಸೊ ಇಟ್ ಈಸ್ ಲೈಕ್ ಫಿಕ್ಸಿಂಗ್ ರೇಟ್ ಆಫ್ ಇಂಟ್ರೆಸ್ಟ್ ವೇರ್ ದ ಬ್ಯಾಂಕ್ಸ್ ಆರ್ ಗಿವಿಂಗ್ ಲೋನ್ಸ್. ಓಕೆ, ಸೊ ದಿಸ್ ಒನ್ ಇಸ್ ಫಾರ್ ದ ಲಾಂಗರ್ ಟರ್ಮ್. ಅಂಡ್ ಇಲ್ಲಿ ಯಾವುದೇ ತರದ RBI ಏನ್ ಮಾಡಲ್ಲ, ಬ್ಯಾಂಕ್ಸ್ ಗಳಿಂದ collaterals ಗಳನ್ನ ಕಲೆಕ್ಟ್ ಮಾಡಲ್ಲ. ಸೊ RBI directly gives the loans to the banks, but it do not collect the any collateral. Remember that point also. Then in ಯಾವುದು, CRR, cash reserve ratio, then a statutory liquid ratio. RBI collects some reserves from the banks. Okay, collects some reserves, some money from the banks. ಯಾಕಪ್ಪ ಅಂದ್ರೆ ಎಮರ್ಜೆನ್ಸಿ ಟೈಮ್ ಅಲ್ಲಿ ಅವರಿಗೆ ಏನಾದ್ರೂ ಅವಶ್ಯಕತೆ ಇದ್ರೆ ಅವ್ರಿಗೆ ಕೊಡೋದಕ್ಕೆ ಅಂತ ಹೇಳಿ. ಓಕೆ, ಸೊ ಇದಕ್ಕೆ ಯಾವುದೇ ತರದ ಇಂಟ್ರೆಸ್ಟ್ ರೇಟ್ ನ RBI ಪೇ ಮಾಡೋದಿಲ್ಲ. ದೆನ್ ಸ್ಟ್ಯಾಟ್ಯುಟರಿ ಲಿಕ್ವಿಡ್ ರೇಷಿಯೋ ಅಂತ ಬಂದಾಗ, ದ ಬ್ಯಾಂಕ್ಸ್ ಕಿಪ್ಟ್ ಸಮ್ ರಿಸರ್ವ್ಸ್ ಇನ್ ದ ಫಾರ್ಮ್ ಆಫ್ ದಿ ಕ್ಯಾಶ್ ಆರ್ ದಿ ಗೋಲ್ಡ್ ಆರ್ ದಿ ಬಾಂಡ್ ವಿತ್ ದೆಮ್ಸೆಲ್ಫ್. ಓಕೆ, SLR ದ ಬ್ಯಾಂಕ್ಸ್ ಕೆಪ್ಟ್ ವಿತ್ ದೆಮ್ಸೆಲ್ಫ್. ಬಟ್ CRR ಅಂತ ಯಾರ ಹತ್ರ ಇಡ್ತಾರಪ್ಪ ಅಂತಂದ್ರೆ RBI ಹತ್ರ ಇಡ್ತಾರೆ. RBI ಅದಕ್ಕೆ ಯಾವುದೇ ತರದ ಇಂಟ್ರೆಸ್ಟ್ ನ ಕೊಡೋದಿಲ್ಲ, ಯಾಕಂದ್ರೆ ಎಮರ್ಜೆನ್ಸಿ ಟೈಮಲ್ಲಿ ಅವ್ರನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ. ಸೊ ದೀಸ್ ಆರ್ ಆಲ್ ದಿ ಕ್ವಾಂಟಿಟೇಟಿವ್ ಟೂಲ್ಸ್. ಕ್ವಾಲಿಟೇಟಿವ್ ಟೂಲ್ಸ್ ಅಲ್ಲಿ ಬಂದಾಗ ಪಬ್ಲಿಸಿಟಿ ಆಗಿರ್ಬೋದು, ರ್ಯಾಷನಿಂಗ್ ಆಫ್ ಕ್ರೆಡಿಟ್, ಅಡ್ಜಸ್ಟಿಂಗ್ ದ ಮಾರ್ಜಿನ್ ರೂಲ್, ಮಾರ್ಜಿನಲ್ ಸುವೇಷನ್ ಅಂಡ್ ಡೈರೆಕ್ಟ್ ಆಕ್ಷನ್. ಸೊ ಹಿಯರ್ ದ RBI ವಿಲ್ ಗಿವ್ ದ ಗೈಡ್ಲೈನ್ಸ್ ಟು ದ ಬ್ಯಾಂಕ್ಸ್ ಅಂಡ್ ಅದನ್ನ ಏನ್ ಮಾಡ್ಬೇಕು, ಬ್ಯಾಂಕ್ಸ್ ಗಳು ಫಾಲೋ ಅಪ್ ಮಾಡಬೇಕು.
ಅಕಸ್ಮಾತ್ ಬ್ಯಾಂಕ್ಸ್ ಗಳು ಏನಾದ್ರು ಅದನ್ನು ಫಾಲೋ ಮಾಡಲಿಲ್ಲ ಅಂತಂದ್ರೆ ಅವ್ರಿಗೆ ಏನ್ ಮಾಡುತ್ತೆ, ರೆಪೋ ರೇಟ್ ಆಗಿರ್ಬೋದು, SLR ಆಗಿರ್ಬೋದು, CRR ಆಗಿರ್ಬೋದು ಜಾಸ್ತಿ ಮಾಡುತ್ತೆ. ಸೊ ದಟ್ ದ ಬ್ಯಾಂಕ್ಸ್ ವಿಲ್ ಕಟ್ಸ್, RBI ಕಟ್ಸ್ ದಿ ಬ್ಯಾಂಕ್ಸ್ ಲಿಕ್ವಿಡಿಟಿ. ಬ್ಯಾಂಕ್ಸ್ ಗಳಲ್ಲಿ ಇರುವಂತಹ ಹಣಗಳನ್ನ ಏನ್ ಮಾಡುತ್ತಪ್ಪ ಅಂದ್ರೆ ಕಟ್ ಮಾಡುತ್ತೆ, ಇನ್ಕ್ರೀಸಿಂಗ್ ದಿ ರೆಪೋ ರೇಟ್. ಅವ್ರೇನ್ ಮಾಡ್ತಾರೆ, ಬ್ಯಾಂಕ್ಸ್ ಗಳ ಹತ್ರ ಅವಾಗ ದುಡ್ಡು ಕಡಿಮೆ ಆಗುತ್ತೆ, ಜನಗಳಿಗೆ ಲೆಂಡ್ ಮಾಡ್ಬೇಕಾದ್ರೆ ಹೈ ಇಂಟ್ರೆಸ್ಟ್ ರೇಟ್ ಅಲ್ಲಿ ಅವರು ಲೆಂಡ್ ಮಾಡ್ತಾರೆ, ಲೋನ್ಸ್ ಗಳನ್ನ ಕೊಡ್ತಾರೆ. ಓಕೆ, ಸೊ ಯಾವಾಗಲೂ ಕೂಡ ನಾವ್ ಏನ ಪ್ರಿಫರೆನ್ಸ್ ಮಾಡ್ತೀವಿ, ಇಂಟ್ರೆಸ್ಟ್ ರೇಟ್ ಕಡಿಮೆ ಇರೋದನ್ನ ಪ್ರಿಫರೆನ್ಸ್ ಮಾಡ್ತೀವಿ ಹೊರತು ಜಾಸ್ತಿ ಇರೋದನ್ನ ಪ್ರಿಫರೆನ್ಸ್ ಮಾಡಲ್ಲ. ಸೊ ಆಗ ಬ್ಯಾಂಕ್ಸ್ ಗಳಿಗೆ ಏನಾಗುತ್ತೆ, ಲಾಸ್ ಆಗುತ್ತೆ. ಸೊ ದಿಸ್ ಈಸ್ ಹೌ ದ RBI ಇಸ್ ಕಂಟ್ರೋಲಿಂಗ್ ದಿ ಮನಿ ಇನ್ ಇಂಡಿಯಾ. ಈ ರೇಟ್ ಗಳು ಏನಿದೆ, ರೆಪೋ ರೇಟ್ ಆಗಿರ್ಬೋದು, ಬ್ಯಾಂಕ್ ರೇಟ್ ಆಗಿರ್ಬೋದು, ಇದನ್ನೆಲ್ಲವೂ ಕೂಡ ಯಾರು ಫಿಕ್ಸ್ ಮಾಡ್ತಾರಪ್ಪ ಅಂತ, ರೆಪೋ ರೇಟ್ ಅಂಡ್ ರೆಪೋ ರೇಟ್ ಆಗಿರ್ಬೋದು, ಮಾರ್ಜಿನ್ ಸ್ಟ್ಯಾಂಡಿಂಗ್ ಫೆಸಿಲಿಟೀಸ್ ನ ಯಾರು ಡಿಸೈಡ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ RBI ವಿಲ್ ಡಿಸೈಡ್, ಮಾನಿಟರಿ ಪಾಲಿಸಿ ವಿಲ್ ಡಿಸೈಡ್, ಅಂಡ್ ಆಲ್ ಅದರ್ ಥಿಂಗ್ಸ್ ದ RBI ವಿಲ್ ಡಿಸೈಡ್. ಸೊ ಇವಾಗ MPC ರಿವೈವ್ ಮಾಡಿದೆ, ದೆನ್ ಇಟ್ ಸೆಡ್ ದಟ್ ಪಾಲಿಸೀಸ್ ರೇಟ್ ಗಳು ಯಾವ್ದಾವ್ದು ಎಷ್ಟು ಅಂತ ಫಿಕ್ಸ್ ಮಾಡಿದೆ. ಸೊ ಆಸ್ ಇಫ್ ನೌ ದ ರೆಪೋ ರೇಟ್ ಇಸ್ 5.5%, ದೆನ್ ಅ ಸ್ಟ್ಯಾಂಡಿಂಗ್ ಡೆಪಾಸಿಟ್ ಫೆಸಿಲಿಟಿ 5.25%. So standing deposit facility, then after that marginal standing facilities, that is 5.75%. Then a bank rate is 5.75. ಇದನ್ನ ಏನ್ ಮಾಡ್ಬೋದು, ನಿಮ್ಗೆ ಆರ್ಡರ್ ಅಲ್ಲೂ ಕೂಡ ಕೇಳಬಹುದು, ಇನ್ಕ್ರೀಸಿಂಗ್ ಟು ಡಿಕ್ರೀಸಿಂಗ್ ಆರ್ಡರ್. ಸೊ ಯಾವುದು ತುಂಬಾ ಕಡಿಮೆ ಇದೆ, ದಟ್ ಈಸ್ ದ ಸ್ಟ್ಯಾಂಡಿಂಗ್ ಡೆಪಾಸಿಟ್ ಫೆಸಿಲಿಟಿ. ಓಕೆ, ದಟ್ ಈಸ್ ವೆರಿ ವೆರಿ ಲೆಸ್. ಓಕೆ, ದಟ್ ಈಸ್ ಲೆಸ್ಸರ್ ದೆನ್ ದಿ ರೆಪೋ ರೇಟ್. Then repo rate is lesser than the marginal standing facility, that is equal to a bank rate. ಇದನ್ನು ಕೂಡ ನಿಮ್ಮ ಪ್ರಿಲಿಮ್ಸ್ ಅಲ್ಲಿ ಕೇಳಬಹುದು ಗೈಸ್. ರಿಮೆಂಬರ್ the points is also important, and like this also they can frame the question. And a inflation projected, then they are saying that CPI inflation for the financial year 25-26 ಎಷ್ಟಾಗಬಹುದಪ್ಪ ಅಂತಂದ್ರೆ 4.5% ಆಗಬಹುದು ಅಂತ ಪ್ರೆಡಿಕ್ಟ್ ಮಾಡಿದ್ದಾರೆ. ಸೊ ನಾವು ಸೋ ಮೆನಿ ಥಿಂಗ್ಸ್ ಆರ್ ಗೋಯಿಂಗ್ ಆನ್, ದ US India ಟ್ಯಾರಿಫ್ ಕ್ರೈಸಿಸ್ ಆಗಿರ್ಬೋದು, ದೆನ್ ಅದರ್ ರಷ್ಯಾ ಯುಕ್ರೇನ್ ವಾರ್ ಆಗಿರ್ಬೋದು, ಪ್ಯಾಲೆಸ್ಟೈನ್ ವಾರ್ ಆಗಿರ್ಬೋದು, ದೆನ್ ನಮಗೂ ಕೂಡ ಇನ್ನ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಾವು ಪುನಃ ಏನ್ ನೋಡ್ತಿದೀವಪ್ಪ ಅಂದ್ರೆ ಫುಡ್ ಇನ್ಫ್ಲೇಷನ್ ಆಗ್ತಿರೋದನ್ನ ನೋಡ್ತಾ ಇದೀವಿ. ಇಟ್ ಮೇ ಇನ್ಕ್ರೀಸ್. ಓಕೆ, ಇಟ್ಸ್ ಅ ಪ್ರೆಡಿಕ್ಟಬಲ್ ಒನ್. ಏನ್ ಬೇಕಾದ್ರೂ ಆಗ್ಬೋದು. ನ್ಯೂಸ್ ಪೇಪರ್ ಅಲ್ಲಿ ಕೊಟ್ಟಾಗ ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಸೊ ನಾನು ಹೇಳೋ ಅಪ್ಡೇಟ್ ನಿಮ್ಗೆ ಸಿಗ್ಬೇಕಂತ ಹೇಳಿದ್ರೆ ನೀವು ಪ್ರತಿದಿನ ನನ್ನ ಕ್ಲಾಸಸ್ ಗಳನ್ನ ನೋಡ್ಬೇಕು, ಹಾಗೇನೆ ನೋಟ್ ಮಾಡ್ಕೊಳ್ತಾ ಬರ್ಬೇಕು. ಓಕೆ, ಸೊ ನೆಕ್ಸ್ಟ್ ಇಸ್ ನೋಡೋಣ ಏನಕ್ಕೆ ಇದು ಈ ಸರಿ ಜೂನ್ ಅಲ್ಲಿ ಬಂದಾಗ, ಜೂನ್ ಅಲ್ಲಿ 4.4% ಇನ್ಫ್ಲೇಷನ್ ಇದೆ. ದ ರೀಸನ್ ಇಸ್ ದಟ್ ಇನ್ಕ್ರೀಸಿಂಗ್ ದಿ ಹೈಯರ್ ಫುಡ್ ಪ್ರೈಸ್ ಅಂಡ್ ಅ ಗೋಲ್ಡ್ ಇಂಪೋರ್ಟ್. ಗೋಲ್ಡ್ ಇಂಪೋರ್ಟ್ ಜಾಸ್ತಿ ಆಗಿದೆ, ಮತ್ತೆ ಫುಡ್ ಪ್ರೈಸ್ ಕೂಡ ಜಾಸ್ತಿ ಆಗಿದೆ, ಅದರಿಂದ ಇನ್ಫ್ಲೇಷನ್ ಜಾಸ್ತಿ ಆಗಿದೆ ಅಂತ MPC ಹೇಳ್ತಾ ಇದ್ದಾರೆ. ಅಂಡ್ ಗ್ರೋತ್ ಔಟ್ಲುಕ್ ನೋಡಿದ್ರೆ, ಸೊ ಗ್ರೋತ್ ಎಷ್ಟಿರುತ್ತಪ್ಪ ಅಂದ್ರೆ ಫಿನಾನ್ಷಿಯಲ್ ಇಯರ್ 2025 ಅಲ್ಲಿ ಇಟ್ ಮೇ ಗೋ ಅಪ್ ಟು 6.5% ಗ್ರೋತ್ ನಾವು ಪಡಿತೀವಿ ಅಂತ MPC ಹೇಳ್ತಾ ಇದೆ. ಓಕೆ, ದೆನ್ Q1 ಆಫ್, ಇಲ್ಲಿ ಕ್ವಾರ್ಟರ್ಸ್ ಗಳದ್ದು ನಿಮ್ಗೆ ಏನ್ ಬೇಕಾಗಿಲ್ಲ ಗೈಸ್, ಬಟ್ ಸಿ 6.5% ಇನ್ Q1, Q2 ಅಲ್ಲಿ 6.7%, Q3 ಅಲ್ಲಿ 6.6, Q4 ಅಲ್ಲಿ 6.3 ಆಗಬಹುದು ಅಂತ ಹೇಳ್ತಿದ್ದಾರೆ. ಬಟ್ ಆಸ್ ಇಫ್ ನಾವು Q1 ಇಸ್ ಓವರ್, ದೆನ್ ಬೇಸ್ಡ್ ಆನ್ ದಿಸ್ ಈ ಸರಿ 6.6% ಗ್ರೋತ್ ಆಗಿದೆ. ದೇ ಪ್ರೆಡಿಕ್ಟೆಡ್ 6.5, ಬಟ್ ಈ ಸರಿ ಎಷ್ಟಾಗಿದೆ, Q1 ಅಲ್ಲಿ 6.6 ಆಗಿದೆ. ಸೊ ದೆನ್ ಉಳಿದಂತಹ ಕ್ವಾರ್ಟರ್ ಅಲ್ಲಿ ಜಾಸ್ತಿನಾದ್ರೂ ಆಗ್ಬೋದು, ಕಡಿಮೆನಾದ್ರೂ ಆಗ್ಬೋದು. ಆ ಕ್ವಾರ್ಟರ್ಸ್ ಮುಗಿದ್ಮೇಲೆ ನಮ್ಗೆ ಆ ಡೇಟಾ ಸಿಗ್ತಾ ಬರುತ್ತೆ. ದೆನ್ MPC ಸ್ಟೇಟೆಡ್ ದಟ್ the growth is broadly balanced. Okay, even though we have the external risk, our growth is broadly balanced. ನೀವು ಇದನ್ನ ಏನ್ ಮಾಡ್ಬೋದು, ಫಸ್ಟ್ ಕ್ವಶನ್ ಇತ್ತಲ್ವಾ, ದ US ಟ್ಯಾರಿಫ್ ಇಂದ ಏನೇನೆಲ್ಲ ಆಗ್ತಿದೆ, ಇಂಡಿಯನ್ ಎಕಾನಮಿಲಿ ಯಾವ ತರ ನಾವು ಮೆಜರ್ಸ್ ಗಳನ್ನ ತಗೋತಾ ಇದೀವಿ, ಅಲ್ಲಿ ಕನ್ಕ್ಲೂಷನ್ ಪಾರ್ಟ್ ಅಲ್ಲಿ ಕೂಡ ಈ ಡೇಟಾನ ನೀವು ಯೂಸ್ ಮಾಡ್ಕೋಬಹುದು. ಓಕೆ, ದೆನ್ ಸೊ ವಾಟ್ ಎವರ್ ದ ಪಾಲಿಸಿ ಸ್ಟ್ಯಾಂಡ್ ಇಸ್ ದೇರ್, ಇಟ್ಸ್ ಅ ನ್ಯೂಟ್ರಲ್ ಸ್ಟ್ಯಾಂಡ್. ನಾವು ಅಷ್ಟೇನ್ ಕಂಪ್ಲೀಟ್ ಆಗಿ ರೆಪೋ ರೇಟ್ ನ ಜಾಸ್ತಿನೂ ಮಾಡಿಲ್ಲ, ರೆಪೋ ರೇಟ್ ನ ಕಡಿಮೆನೂ ಮಾಡಿಲ್ಲ, ದೆನ್ ಅದರ್ ರೇಟ್ ಗಳನ್ನೂ ಕೂಡ ಅಷ್ಟೊಂದೇನು ಚೇಂಜಸ್ ಗಳನ್ನ ಮಾಡಿಲ್ಲ. ಇಟ್ ಈಸ್ ಲೈಕ್ ಅ ನ್ಯೂಟ್ರಲ್ ಸ್ಟ್ಯಾಂಡ್. ಸೊ ದ ನೆಕ್ಸ್ಟ್ ಏನಾಗುತ್ತೋ ಇಂಡಿಯನ್ ಎಕಾನಮಿಲಿ ಅದ್ರ ಬೇಸಿಸ್ ಮೇಲೆ ನಾವು ಡಿಸಿಷನ್ ನ ತಗೊಳ್ತೀವಿ ಅಂತ MPC ಹೇಳಿದೆ. ಓಕೆ, ದೆನ್ ವಾಟ್ ಆರ್ ಆಲ್ ದ ಚಾಲೆಂಜಸ್ ಆರ್ ದೇರ್, ಆಸ್ ಇಫ್ ನಾವು ಏನೇನೆಲ್ಲ ಚಾಲೆಂಜಸ್ ಇದೆ ಅಂತ ಹೇಳಿದಾಗ, ದ MPC ಸ್ಟೇಟಿಂಗ್ ದಟ್ ಸೊ ದೇರ್ ಇಸ್ ಪರ್ಸಿಸ್ಟೆಂಟ್ಲಿ ಹೈ ಕೋರ್ ಇನ್ಫ್ಲೇಷನ್ ಇಸ್ ದೇರ್. ಸೊ ವಾಟ್ ಈಸ್ ದ ಕೋರ್ ಇನ್ಫ್ಲೇಷನ್? ದೇರ್ ಆರ್ ಇನ್ಫ್ಲೇಷನ್ ಅಲ್ಲಿ ಬಂದಾಗ್ಲೂ ಕೂಡ ನಿಮ್ಗಲ್ಲಿ ಕೋರ್ ಇನ್ಫ್ಲೇಷನ್ ಅಂಡ್ ಅ ಹೆಡ್ಲೈನ್ ಇನ್ಫ್ಲೇಷನ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಯಾವಾಗಲೂ ಕೂಡ ನಾವು ಇನ್ಫ್ಲೇಷನ್ ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ, ಸೊ ವಿ ವಿಲ್ ಯೂಸ್ ಎ ಟೂ ಇಂಡೆಕ್ಸ್, ಒನ್ ಇಸ್ CPI, another one is the WPI, consumer price index and a wholesale price index. So as if now we are not taking consideration of the whole price index, we are taking the consumer price index.
ವೇರ್ ದ ಕಮಾಡಿಟೀಸ್ ಆರ್ ಕ್ಯಾಲ್ಕುಲೇಟಿಂಗ್ ಫಾರ್ ದಿ ರಿಟೇಲ್ ಪ್ರೈಸಸ್. ದೆನ್ ಅಲ್ಲಿ ಬಂದಾಗ ವಿ ವಿಲ್ ಸಿ ಇಟ್ ಇನ್ ಅ ಬ್ಯಾಸ್ಕೆಟ್ ಆಫ್ ಗುಡ್ಸ್. ಎಲ್ಲಾ ಗುಡ್ಸ್ ತಗೊಳ್ಳಲ್ಲ, ಒಂದು ಬ್ಯಾಸ್ಕೆಟ್ ಆಫ್ ಗೂಡ್ಸ್ ನ ತಗೋತೀವಿ. ಆ ಬ್ಯಾಸ್ಕೆಟ್ ಆಫ್ ಗೂಡ್ಸ್ ಎಲ್ಲಾದ್ರದ್ದು ಕೂಡ ರೇಟ್ ನಾನು ಚೆಕ್ ಮಾಡಿದ್ರೆ ನಾವು ಅದನ್ನ ಏನಂತ ಕರಿತೀವಿ, ಹೆಡ್ ಲೈನ್ ಇನ್ಫ್ಲೇಷನ್ ಅಂತ ಕರಿತೀವಿ. ಬಟ್ ದೇರ್ ಆರ್ ಸಮ್ ಪ್ರಾಡಕ್ಟ್ಸ್ ಆರ್ ದೇರ್, ಸೆಂಟ್ರಲ್ಲಿ ಸ್ವಲ್ಪ ಪ್ರಾಡಕ್ಟ್ಸ್ ಗಳು ಇರುತ್ತೆ ಅಂತ ಅನ್ಕೊಳ್ಳೋಣ, ಆ ಪ್ರಾಡಕ್ಟ್ಸ್ ಗಳನ್ನ ಬಿಟ್ಬಿಡ್ತೀವಿ, ವಿಚ್ ಆರ್ ಹೈಲಿ ವೊಲಟೈಲ್. ಈ ಪ್ರಾಡಕ್ಟ್ಸ್ ಗಳನ್ನ ಬಿಟ್ಟು ಲೈಕ್ ಫುಡ್ ಆಗಿರ್ಬೋದು, ಫ್ಯೂಯಲ್ ಆಗಿರ್ಬೋದು, ಇದನ್ನ ಬಿಟ್ಟು ಇನ್ನು ಉಳಿದಂತಹ ಕಮಾಡಿಟೀಸ್ ಗಳಿಗೆ ನಾವೇನಾದ್ರೂ ಕೂಡ ಇನ್ಫ್ಲೇಷನ್ ಕಂಡಿಡಿದ್ರೆ ನಾವು ಅದನ್ನ ಕೋರ್ ಇನ್ಫ್ಲೇಷನ್ ಅಂತ ಕರಿತೀವಿ. ಸೊ ಇನ್ ಇಂಡಿಯನ್ ಎಕಾನಮಿ ವಾಟ್ ಈಸ್ ಪರ್ಸಿಸ್ಟಿಂಗ್, ದ ಕೋರ್ ಇನ್ಫ್ಲೇಷನ್ ಇಸ್ ಸ್ಟಿಲ್ ಪರ್ಸಿಸ್ಟಿಂಗ್ ಅಂತ MPC ರಿಪೋರ್ಟ್ ಹೇಳ್ತಾ ಇದೆ. ಅಂಡ್ ದೇರ್ ಆರ್ ದ ಗ್ಲೋಬಲ್ ಅನ್ಸರ್ಟನಿಸ್ ಲೈಕ್ ಟ್ರೇಡ್ ಟೆನ್ಷನ್ ಆಗಿರ್ಬೋದು, ವೊಲಟಾಲಿಟಿ ಇನ್ ಕಾಮೋಡಿಟಿ ಅಂಡ್ ಕರೆನ್ಸಿ ಮಾರ್ಕೆಟ್ ಆಗಿರ್ಬೋದು, disruption in energy import from Russia, all these things are leading to a core inflation in India anta MPC report ಹೇಳ್ತಾ ಇದೆ. Then also the domestic inflation is all pressure is also there, that is because ಒಂದು rising food price and elevated gold imports. Okay, so these are all the challenges we are seeing in Indian economy. But ಇದನ್ನ ತಡೆಗಟ್ಟಬಹುದಾ? Yes. ಇಷ್ಟೆಲ್ಲ ಆಗ್ತಿರೋನು ಕೂಡ ನಮ್ಮ ಇಂಡಿಯನ್ ಎಕಾನಮಿ ಏನಿದೆ, ಸ್ಟೆಬಿಲಿಟಿನ ಮೇಂಟೈನ್ ಮಾಡ್ತಿದೆ, US ಗಿಂತ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ. ಓಕೆ, ಅಕಸ್ಮಾತ್ ಅವ್ರು ಇನ್ನ ಟ್ಯಾರಿಫ್ ನ ಜಾಸ್ತಿ ಮಾಡ್ತಾ ಹೋದ್ರೆ ನಮಗೂ ಎಫೆಕ್ಟ್ ಆಗುತ್ತೆ. ನಮಗೆ ಎಫೆಕ್ಟ್ ಆಗೋದ್ರ ಜೊತೆಗೆ US ಗೂ ಕೂಡ ಇನ್ನ ಜಾಸ್ತಿ ಡ್ಯಾಮೇಜ್ ಆಗುತ್ತೆ. ಲೈಕ್ ರಿಮೆಂಬರ್ ದಿಸ್ ಪಾಯಿಂಟ್. ಸೊ ಬೇಸ್ಡ್ ಆನ್ ದಿಸ್ ಐ ಗೇವ್ ಯು ಕ್ವಶನ್. ಈ ಕ್ವಶನ್ಗೆ ಎಲ್ಲರೂ ಕೂಡ ಆನ್ಸರ್ ನ ಮಾಡಿ, ದೆನ್ ನಿಮ್ಮ ಆನ್ಸರ್ ನ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ಫಸ್ಟ್ ಪ್ರಿಲಿಮ್ಸ್ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಪಾಲಿಸಿ ರೇಟ್ಸ್ ಆರ್ ಡಿಸೈಡೆಡ್ ಬೈ ಮಾನಿಟರಿ ಪಾಲಿಸಿ ಕಮಿಟಿ. ನಾನು ಇದನ್ನ ಹೇಳಿದೀನಿ, ಯಾರು ಕರೆಕ್ಟಾಗಿ ಕೇಳ್ಕೊಂಡಿದ್ದೀರಾ ಅವರು ಪಕ್ಕ ಆನ್ಸರ್ ಮಾಡ್ತೀರಾ. ಫಸ್ಟ್ ಒನ್ ರೆಪೋ ರೇಟ್, ಬ್ಯಾಂಕ್ ರೇಟ್, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂಡ್ ಅ ಕ್ಯಾಶ್ ರಿಸರ್ವ್ ರೇಷಿಯೋ. ಇದರಲ್ಲಿ ಯಾವ್ದನ್ನ MPC ಫಿಕ್ಸ್ ಮಾಡುತ್ತೆ ಅಂತ ನೀವು ಹೇಳ್ಬೇಕು. ಓಕೆ, ಆಪ್ಷನ್ A and B ಓನ್ಲಿ, ಆಪ್ಷನ್ B A and C ಓನ್ಲಿ, ಆಪ್ಷನ್ C B and D, ಆಪ್ಷನ್ D A B C. ಓಕೆ, ಸೊ ಯಾವ್ದನ ಅಂತ ನಿಮ್ಮ ಆನ್ಸರ್ ನ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ನಾಳಿನ ಕ್ಲಾಸ್ ಅಲ್ಲಿ ನಾನು ಆನ್ಸರ್ ನ ಡಿಸ್ಕಸ್ ಮಾಡ್ತೀನಿ. Second question, mains related question. Despite the stable growth outlook, inflationary pressure and external geopolitical risk poses significant challenges to India's macroeconomic stability. Okay, critically examine the role of RBI monetary policies in addressing these challenges. What they are saying that even stable growth outlook idrunu kuda inflation pressure ide ಮತ್ತೆ external geopolitical issues ಏನ್ ಮಾಡ್ಬೋದಪ್ಪ ಅಂತಂದ್ರೆ ಇಂಡಿಯನ್ ಎಕಾನಮಿನ ಡಿಸ್ಟರ್ಬ್ ಮಾಡಬಹುದು. So based on this, what is the role of monetary policy committee? You have to critically analyze it. You have to write both the positive things and the negative things and conclude. Okay, next move agana. Next important topic. Okay, petrol lobbies behind E2 fuel fear campaign. Actually ಆಗಿ ನೋಡ್ತಾ ಇದ್ರೆ ಒಂದು ವಾರದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಇರುವಂತದ್ದು ಏನೆಲ್ಲ E20 ಪೆಟ್ರೋಲ್ ಇದೆಯೋ, ಓಕೆ, E20 ಅಥವಾ ಎಥನಾಲ್ 20, ಅದನ್ನ ಯಾರ ಜೊತೆಗೆ ಮಿಕ್ಸ್ ಮಾಡ್ತಾರೆ, ಪೆಟ್ರೋಲ್ ಜೊತೆಗೆ ಮಿಕ್ಸ್ ಮಾಡ್ತಾರೆ. ಅದನ್ನ ಏನಾದ್ರೂ ಕೂಡ ನೀವು ನಿಮ್ಮ ವೆಹಿಕಲ್ಸ್ ಅಲ್ಲಿ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಎಂಜಿನ್ಸ್ ಗಳು ಡ್ಯಾಮೇಜ್ ಆಗುತ್ತೆ. ಸೊ ಇಂಡಿಯನ್ ಗವರ್ಮೆಂಟ್ ಏನ್ ಮಾಡ್ತಿದೆ, ಸುಮ್ಮನೆ ಫೇಕ್ ಆಗಿ ಪ್ರಮೋಟ್ ಮಾಡ್ತಿದೆ, ಇದರಿಂದ ಆಗ್ತಿರುವಂತ ಕಾನ್ಸಿಕ್ವೆನ್ಸಸ್ ಗಳನ್ನ ತಡೆಗಟ್ಟಿಲ್ಲ ಅಂತ ಹೇಳಿ ದೇರ್ ಈಸ್ ಅ ಟ್ರೆಂಡ್ ನ್ಯೂಸ್ ಇಸ್ ದೇರ್ ಇನ್ ಅ ಸೋಷಿಯಲ್ ಮೀಡಿಯಾ. ಅದಕ್ಕೆ ಏನ್ ಮಾಡಿದಾರಪ್ಪ ಅಂತಂದ್ರೆ ನಮ್ಮ ಯೂನಿಯನ್ ಪೆಟ್ರೋಲಿಯಂ ಮಿನಿಸ್ಟ್ರಿ ಏನ್ ಮಾಡಿದಾರೆ, ರಿಪ್ಲೈ ಕೊಟ್ಟಿದ್ದಾರೆ. ಸೊ ವಾಟ್ ಹಿ ಇಸ್ ಸೇಯಿಂಗ್ ದಟ್ so the Union Road Transport and Highway Minister Nitin Gadkari stated that there is a potentially motivated campaign by petrol lobbies against E20 fuel. But he said that, so what are all happening? What is happen when you use the E20 fuels? So that is one is, so it will increase the efficiency of the vehicles. Okay, so the research done by the Pune-based Automotive Research Association of India, they confirmed that there is no damage to a vehicle. They confirmed by the saying, by studying so many vehicles, they confirmed that there is no damage. Yes, mileage ಏನಾಗುತ್ತೆ, ಕಡಿಮೆ ಆಗುತ್ತೆ. Mileage is dropped by 5 to 6%. But the efficiency, overall efficiency of the vehicle will increase ಅಂತ ಹೇಳಿದ್ದಾರೆ. Then what are all the benefits of E20 ಅಂತಾನೂ ಕೂಡ ಹೇಳಿದ್ದಾರೆ ಮಿನಿಸ್ಟರ್. What is that? It reduce the pollution and increase the farmers income,
ದೆನ್ ಕಟ್ಸ್ ದಿ ಆಯಿಲ್ ಇಂಪೋರ್ಟ್ಸ್. ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಫಸ್ಟ್ ಆಫ್ ಆಲ್, ವಾಟ್ ಈಸ್ E20 ಅಥವಾ ಎಥನಾಲ್ 20 ಅಂತ ಅಂದ್ರೆ ಏನು? ನಮ್ಮ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಏನಿದೆಯೋ ಅದಕ್ಕೆ 20% ಎಥನಾಲ್ ನ ಮಿಕ್ಸ್ ಮಾಡಿದ್ರೆ ನಾವು ಅದನ್ನ ಏನಂತ ಕರಿತೀವಿ? E20 ಅಂತ ಕರಿತೀವಿ. Okay, so this ethanol is one of the biofuels. First of all, what is biofuels? Biofuels are nothing but renewable fuels derived from the biomass. ಯಾವುದೇ ಒಂದು ಜೈವಿಕ ಸೋರ್ಸಸ್ ಗಳನ್ನ ಯೂಸ್ ಮಾಡಿಕೊಂಡು ನಾವು ಅದರಿಂದ ಏನಾದ್ರು ಆಯಿಲ್ ನ ಪ್ರೊಡ್ಯೂಸ್ ಮಾಡಿದ್ರೆ ನಾವು ಅದನ್ನ ಏನಂತ ಕರಿತೀವಿ? ವಿ ವಿಲ್ ಕಾಲ್ ಇಟ್ ಆಸ್ ದಿ ಬಯೋಫ್ಯೂಯಲ್ಸ್. ದೆನ್ ಈ ಬಯೋಫ್ಯೂಯಲ್ಸ್ ಅಲ್ಲಿ ಬಂದಾಗ ದೇರ್ ಆರ್ ಮೆನಿ ಬಯೋಫ್ಯೂಯಲ್ಸ್ ಆರ್ ದೇ. ಒಂದು ಬಯೋಡೀಸೆಲ್ ಇಸ್ ದೇ, ಬಯೋ ಎಥನಾಲ್ ಇಸ್ ದೇ, ಬಯೋಗ್ಯಾಸ್ ಇಸ್ ದೇ, then a cellulosic ethanol is there. These are all the different biofuels example. But you have to remember for your exam point of view, one is what is ethanol and what is methanol. Okay, ethanol na ನಾವು ಮೇನ್ ಆಗಿ ಇಟ್ಸ್ ಆಲ್ಕೋಹಾಲ್. ಎರಡೂ ಕೂಡ ಆಲ್ಕೋಹಾಲ್ ಬೇಸ್ಡ್ ಪ್ರಾಡಕ್ಟ್ಸ್ ಗಳು. ಓನ್ಲಿ ಎಥನಾಲ್ ನಾವು ಯಾವ್ದ್ರಿಂದ ಪ್ರೊಡ್ಯೂಸ್ ಮಾಡ್ತೀವಿ? ದ ಫರ್ಮೆಂಟೇಷನ್ಸ್ ಆಫ್ ದಿ ಬಯೋ ಮಾಸಸ್ ಲೈಕ್ ಅ ಶುಗರ್ ಅಂಡ್ ಅ ಸ್ಟಾರ್ಚ್. ಶುಗರ್ ಅಂಡ್ ಸ್ಟಾರ್ಚ್ ಇಂದ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಮೇನ್ ಆಗಿ ಎಥನಾಲ್ ನ ಪ್ರೊಡ್ಯೂಸ್ ಮಾಡ್ತೀವಿ. ಮೆಥನಾಲ್ is also one of the alcoholic component, but it is also called as the wood alcohol. It is produced mainly from the natural gas and a coal gasification and biogasification. Ethanol through the fermentation, whereas the methanol through the gasification. ಅದು ಕೂಡ ನಿಮಗೆ ಗೊತ್ತಿರಬೇಕು. ಅಂಡ್ ಎಥನಾಲ್ ನ ನಾವು ಯಾವ್ದ್ರ ಜೊತೆ ಬ್ಲೆಂಡ್ ಮಾಡ್ತೀವಿ? ಎಥನಾಲ್ ನ ನಾವು ಪೆಟ್ರೋಲ್ ಜೊತೆ ಬ್ಲೆಂಡ್ ಮಾಡ್ತೀವಿ. ಮೆಥನಾಲ್ ನ ನಾವು ಡೀಸೆಲ್ ಜೊತೆ ಬ್ಲೆಂಡ್ ಮಾಡ್ತೀವಿ. So as if now India's target is to achieve the E20, ethanol 20% with the petrol and a methanol, okay, methanol 5%, M5. Okay, so ethanol E20, M5 andre methanol 5%. 5% of the methanol is mixed with the diesel. Okay, so next complete agi ನಾವು ನೋಡ್ತಾ ಬರೋಣ. ಈ ಬಯೋಫ್ಯೂಯಲ್ಸ್ ಅಲ್ಲಿ ಬಂದಾಗ there are different generations of the biofuels are there. ಆನ್ ಫಸ್ಟ್ ಜನರೇಷನ್ ಬಯೋಫ್ಯೂಯಲ್ಸ್ ನಾವು ಯಾವ್ದ್ರಿಂದ ಪ್ರೊಡ್ಯೂಸ್ ಮಾಡ್ತೀವಪ್ಪ ಅಂದ್ರೆ ಎಡಿಬಲ್ ಬಯೋಮಾಸಸ್. ನಾವು ಏನು ತಿನ್ನೋದಕ್ಕೆ ಯೂಸ್ ಮಾಡ್ತೀವೋ ಸೋರ್ಸಸ್ ಗಳನ್ನ ಕನ್ಸಂಪ್ಷನ್ ಪರ್ಪಸ್ ಗೆ ಯೂಸ್ ಮಾಡ್ತೀವೋ ಆ ಸೋರ್ಸಸ್ ಗಳಿಂದ ನಾವು ಬಯೋಫ್ಯೂಯಲ್ಸ್ ನ ಜನರೇಟ್ ಮಾಡ್ತೀವಿ. ಎಕ್ಸಾಂಪಲ್ ಶುಗರ್ ಬೀಟ್ ಆಗಿರ್ಬೋದು, ಶುಗರ್ ಕೇನ್ ಆಗಿರ್ಬೋದು, ವೀಟ್ ಆಗಿರ್ಬೋದು, ಕಾರ್ನ್ ಆಗಿರ್ಬೋದು. ಇದರಿಂದ ನಾವು ಬಯೋಫ್ಯೂಯಲ್ಸ್ ನ ಪ್ರೊಡ್ಯೂಸ್ ಮಾಡಿದ್ರೆ ನಾವು ಅದನ್ನ ಫಸ್ಟ್ ಜನರೇಷನ್ ಆಫ್ ಬಯೋಫ್ಯೂಯಲ್ಸ್ ಅಂತ ಕರಿತೀವಿ. And a second generation of biofuels, they are produced from the non-edible biomasses. ಲೈಕ್ ವುಡ್, ಸ್ಟ್ರಾ, ಗ್ರಾಸ್ ಅಂಡ್ ವೇಸ್ಟ್ ಗಳಿಂದ ಮಾಡುವಂಥದ್ದು. ರೈಸ್ ಪ್ಲಾಂಟ್ಸ್ ಗಳನ್ನ ತಗೊಂಡಾಗ ರೈಸ್ ನ ತಗೊಂಡಾದ್ಮೇಲೆ ಅದರ ಕ್ರಾಪ್ ರೆಸಿಡ್ಯೂಸ್ ಗಳಿರುತ್ತೆ, ಅದನ್ನ ಯೂಸ್ ಮಾಡಿ ಬಯೋ ಫ್ಯೂಯಲ್ಸ್ ಗಳನ್ನ ನಾವು ಪ್ರೊಡ್ಯೂಸ್ ಮಾಡಿದ್ರೆ ಅದನ್ನ ನಾವೇನಂತ ಕರಿತೀವಿ? ಸೆಕೆಂಡ್ ಜನರೇಷನ್ ಬಯೋಫ್ಯೂಯಲ್ಸ್ ಅಂತ ಕರಿತೀವಿ. ಅಂಡ್ ಥರ್ಡ್ ಜನರೇಷನ್ ಬಯೋಫ್ಯೂಯಲ್ಸ್ ಗಳು ಆಲ್ಗಲ್ ಬಯೋಮಾಸ್, ಮೈಕ್ರೋ ಆಲ್ಗೆ ಅಥವಾ ಮ್ಯಾಕ್ರೋ ಆಲ್ಗೆಗಳನ್ನ ಯೂಸ್ ಮಾಡಿ ನಾವು ಬಯೋಫ್ಯೂಯಲ್ಸ್ ನ ಪ್ರೊಡ್ಯೂಸ್ ಮಾಡಿದ್ರೆ ನಾವು ಅದನ್ನ ಏನಂತ ಕರಿತೀವಪ್ಪ ಅಂದ್ರೆ ಥರ್ಡ್ ಜನರೇಷನ್ ಬಯೋಫ್ಯೂಯಲ್ಸ್ ಅಂತ ಕರಿತೀವಿ. ಅಂಡ್ ಫೋರ್ತ್ ಜನರೇಷನ್ ಇಸ್ ದಟ್ ಯೂಸಿಂಗ್ ಬಯೋಟೆಕ್ನಾಲಜಿ, ಪೈರೋಲಿಸಿಸ್ ಅಂಡ್ ಗ್ಯಾಸಿಫಿಕೇಶನ್. ಈ ತರ ನಾವು ಅಡ್ವಾನ್ಸ್ ಟೆಕ್ನಾಲಜಿಗಳನ್ನ, ಓಕೆ, ಸೊ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಬಯೋಫ್ಯೂಯಲ್ಸ್ ನ ಪ್ರೊಡ್ಯೂಸ್ ಮಾಡಿದ್ರೆ ನಾವು ಅದನ್ನ ಕರಿತೀವಿ ಫೋರ್ತ್ ಜನರೇಷನ್ ಬಯೋಫ್ಯೂಯಲ್ಸ್ ಅಂತ ಕರಿತೀವಿ. So in these biofuels, one of the biofuel is what? Ethanol and methanol. Okay, so remember it. ಇವಾಗ ಮೇನ್ ಆಗಿ ಎಥನಾಲ್ ಆಗಿರ್ಬೋದು, ಮೆಥನಾಲ್ ಆಗಿರ್ಬೋದು, ನಾವು ಎಲ್ಲಿಂದ ಪ್ರೊಡ್ಯೂಸ್ ಮಾಡ್ತಿದ್ವಿ? ಫಸ್ಟ್ ಜನರೇಷನ್ ಇಂದಾನೆ ಪ್ರೊಡ್ಯೂಸ್ ಮಾಡ್ತಿದ್ವಿ. ಅಂಡ್ ಇಂಡಿಯಾ ಹ್ಯಾಸ್ ದ ಪೊಟೆನ್ಶಿಯಲ್ ಟು produce methanol and ethanol using the second and the third generation also. The talks are going on. So that is why this topic is also very, very important for your examination perspective. So what are all the benefits of the biofuels? They are acting as the alternative energies. They are acting as a renewable and a low carbon. Okay, so they are the renewable energy and they will produce the low carbon. So that idrinda yenagalla pollution ಜಾಸ್ತಿ ಆಗಲ್ಲ, ಅದರ ಪೊಲ್ಯೂಷನ್ ಏನಾಗುತ್ತೆ? ಕಂಟ್ರೋಲ್ ಆಗುತ್ತೆ. ದೆನ್ ಎನರ್ಜಿ ಸೆಕ್ಯೂರಿಟಿ. ನಾವೇ ಅಕಸ್ಮಾತ್ ಬಯೋಫ್ಯೂಯಲ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡಿದ್ವಿ ಅಂತಂದ್ರೆ ನಾವು ಬೇರೆ ದೇಶಗಳ ಮೇಲೆ ಆಯಿಲ್ಸ್ ಮೇಲೆ ಡಿಪೆಂಡ್ ಆಗೋದು ಕಡಿಮೆ ಆಗುತ್ತೆ. ಓಕೆ, ಸಿ ದ ಅಮೆರಿಕನ್ ಇಶ್ಯೂ ಓನ್ಲಿ, ಆರ್ India is importing oil from the Russia. So what America is doing or what other nations are doing to India? ಅದೇನಾಗುತ್ತೆ? ಇಂಪೋರ್ಟ್ ಕಡಿಮೆ ಆಗ್ತಾ ಬರುತ್ತೆ. ನೆಕ್ಸ್ಟ್ ರೂರಲ್ ಡೆವಲಪ್ಮೆಂಟ್. ಯಾಕೆ ಇದು ರೂರಲ್ ಡೆವಲಪ್ಮೆಂಟ್ ಆಗುತ್ತೆ? ನಮ್ಗೆ ಇಲ್ಲಿ ಬೇಕಾಗಿರುವಂತ ಫಸ್ಟ್ ಜನರೇಷನ್ or ಸೆಕೆಂಡ್ ಜನರೇಷನ್, then the third generation also. Who will produce mainly? The rural population, the farmers
ಅಲ್ಲೇನಾಗುತ್ತೆ, ಅವ್ರು ಪ್ರೊಡ್ಯೂಸ್ ಮಾಡೋದ್ರಿಂದ ಜಾಸ್ತಿ ಪ್ರೊಡ್ಯೂಸ್ ಮಾಡಿದ್ರೆ ಅವ್ರಿಗೂ ಕೂಡ ಬೆನಿಫಿಟ್ ಆಗುತ್ತೆ, ಅವರ ಲೈಫ್ ಕೂಡ ಏನಾಗತ್ತಪ್ಪ ಅಂದ್ರೆ ಸ್ಟೇಬಲ್ ಆಗುತ್ತೆ. ದೆನ್ ಅಬಾರ್ಡೆಡ್ ಫೀಡ್ ಸ್ಟಾಕ್, ವೈಡ್ ವೆರೈಟೀಸ್ ಆರ್ಗ್ಯಾನಿಕ್ ಮೆಟೀರಿಯಲ್ಸ್ ಗಳನ್ನ ನಾವು ಯೂಸ್ ಮಾಡೋದ್ರಿಂದ ಆಫ್ಟರ್ ಎಕ್ಸ್ಟ್ರಾಕ್ಟಿಂಗ್ ದ ಬಯೋಫ್ಯೂಲ್ ಆಯಿಲ್ ಎಕ್ಸ್ಪೋರ್ಟ್ ಮಾಡೋದ್ರಿಂದ ಉಳಿದಿದಂತಹ ರೆಸಿಡ್ಯೂಸ್ ಗಳನ್ನ ಕೂಡ ನಾವ್ ಏನ್ ಮಾಡ್ಬೋದು, ಬೇರೆ ತರ ಆಸ್ ಅ ಮ್ಯಾನ್ಯೂರ್ ಆಗಿ ನಾವ್ ಏನ್ ಮಾಡ್ಬೋದು, ಯೂಸ್ ಮಾಡ್ಕೋಬಹುದು. ದಟ್ ಈಸ್ ದ ಥಿಂಗ್. ದೆನ್ ವೇಸ್ಟ್ ಯುಟಿಲೈಸೇಷನ್. ಓಕೆ, ಸೊ ಕುಕ್ಕಿಂಗ್ ಇಂದ ಜನರೇಟ್ ಆಗ್ತಿರುವಂತಹ ವೇಸ್ಟ್ ಆಗಿರ್ಬೋದು. ದೆನ್ ಅದಾದ್ಮೇಲೆ ಸಾಲಿಡ್ ವೇಸ್ಟ್ ಗಳಾಗಿರ್ಬೋದು, ಬಯೋಮಾಸ್ ವೇಸ್ಟ್ ಗಳೆಲ್ಲವೂ ಕೂಡ, ಮುನ್ಸಿಪಾಲಿಟಿ ವೇಸ್ಟ್ ಗಳೆಲ್ಲ ತಗೊಂಡು ನಾವ್ ಏನ್ ಮಾಡ್ಬೋದು, ಅಗೇನ್ ವಿ ಕ್ಯಾನ್ ಜನರೇಟ್ ದಿ ಬಯೋಫ್ಯೂಯಲ್. ಸೊ ದಟ್ ವೇಸ್ಟ್ ಕೂಡ ನಾವ್ ಏನ್ ಮಾಡ್ತೀವಿ, ಯುಟಿಲೈಸ್ ಮಾಡ್ಕೊಳ್ತೀವಿ. ಓವರ್ ಆಲ್ ಪೊಲ್ಯೂಷನ್ ರಿಡ್ಯೂಸ್ ಆಗುತ್ತೆ, ಡಿಪೆಂಡೆನ್ಸಿ ರಿಡ್ಯೂಸ್ ಆಗುತ್ತೆ, ದೆನ್ ರೂರಲ್ ಡೆವಲಪ್ಮೆಂಟ್ ಆಗುತ್ತೆ. ಆಲ್ ದೀಸ್ ಥಿಂಗ್ಸ್ ಆರ್ ದಿ ಬೆನಿಫಿಟ್ಸ್ ಆಫ್ ದಿ ಬಯೋಫ್ಯೂಯಲ್ಸ್. ದೆನ್ ಸೇಮ್ ಥಿಂಗ್, ಎಥನಾಲ್ ಅಲ್ಲೂ ಕೂಡ ಸೇಮ್ ಥಿಂಗ್ಸ್ ಆರ್ ದೇ. ಸೊ ಬಟ್ ಯು ಕ್ಯಾನ್ ರೈಟ್ ಲೈಕ್ ದಿಸ್, ವೆದರ್ ದೇ ಆರ್ ಆಸ್ಕಿಂಗ್ ದ ಬಯೋಫ್ಯೂಯಲ್ಸ್ ಆರ್ ಎಥನಾಲ್, ಎರಡನ್ನೂ ಕೂಡ ನೀವು ಬರಿಬಹುದು. ನೆಕ್ಸ್ಟ್, ಈ ಬಯೋಫ್ಯೂಯಲ್ಸ್ ಗಳನ್ನ ಪ್ರಮೋಟ್ ಮಾಡೋದಕ್ಕೆ ಅಂತ ಹೇಳಿ ಇಂಡಿಯಾದಲ್ಲಿ ದೇರ್ ಆರ್ ಸಮ್ ಇನಿಷಿಯೇಟಿವ್ಸ್ ಆರ್ ದೇರ್. ವಾಟ್ ಆರ್ ಆಲ್ ದ ಇನಿಷಿಯೇಟಿವ್ಸ್? ದ ಫಸ್ಟ್ ಒನ್ ಈಸ್ ನ್ಯಾಷನಲ್ ಬಯೋಫ್ಯೂಯಲ್ ಪಾಲಿಸಿ ಆಫ್ 2018. ಓಕೆ, ಇದನ್ನ 2003 ಅಡಾಪ್ಟ್ ಮಾಡ್ಕೊಂಡಿದ್ರು ಡ್ಯೂರಿಂಗ್ ದ ಅಟಲ್ ವಾಜಪೇಯಿ ಗವರ್ಮೆಂಟ್. Then again what they did, they revised and they adopted recently National Biofuel Policy of 2018. Idrelli we are saying that 20% of the ethanol blending by 2025. It's the revised one guys. Old data ಎಲ್ಲ ನೋಡ್ತಾ ಇದ್ರೆ 20% E20 ನ ಯಾವಾಗ ಅಚೀವ್ ಮಾಡಬೇಕಿತ್ತು, 2030. But now they revised, so we are going to achieve the 20% of the ethanol by 2025. And one more point, already India achieved 18% of the ethanol blending. 18% ಆಲ್ರೆಡಿ ಅಚೀವ್ ಮಾಡಾಗಿದೆ, ಇನ್ನು 2% ಅದನ್ನು ಕೂಡ ಅಚೀವ್ ಮಾಡ್ತೀವಿ ನಾವು ಬೈ ದ ಎಂಡ್ ಆಫ್ ದಿಸ್ ಇಯರ್. ಓಕೆ, ದೆನ್ ಎನ್ಕರೇಜ್ 2G bio refineries ಯೂಸ್ ಆಫ್ ದಿ ಡ್ಯಾಮೇಜ್ ಗ್ರೇನ್ಸ್ ಫಾರ್ ದಿ ಎಥನಾಲ್. ಯಾವ್ದೆಲ್ಲವೂ ಕೂಡ ಗ್ರೇನ್ಸ್ ಡ್ಯಾಮೇಜ್ ಆಗಿರುತ್ತೆ ಅದನ್ನ ಸುಮ್ಮನೆ ಎಸೆಯೋದ್ರ ಬದಲು ಅದನ್ನ ಏನ್ ಮಾಡುವಂಥದ್ದು, ಬಯೋಫ್ಯೂಲ್ಸ್ ಜನರೇಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳುವಂಥದ್ದು. ಅಂಡ್ ಸೆಕೆಂಡ್ ಒನ್, ಪ್ರಧಾನ ಮಂತ್ರಿ ಜೀವನ್ ಯೋಜನಾ. ದೆನ್ ಇನ್ ದಿಸ್ ಪ್ರಧಾನ ಮಂತ್ರಿ ಜೀವನ್ ಯೋಜನಾದಲ್ಲಿ ಏನ್ ಮಾಡ್ತೀರಪ್ಪ ಅಂತಂದ್ರೆ, ಸೆಕೆಂಡ್ ಜನರೇಷನ್ ಬಯೋ ರಿಫೈನರೀಸ್ ಗಳನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡೋದಕ್ಕೆ ಫಂಡ್ಸ್ ಗಳನ್ನ ಕೊಡ್ತಾ ಬರ್ತಾರೆ. ಸೊ ದಟ್ ಏನ್ ಮಾಡ್ಬೋದಪ್ಪ ಅಂತಂದ್ರೆ, ನಾವು ಸೆಕೆಂಡ್ ಜನರೇಷನ್ ಆಗಿರ್ಬೋದು, ಥರ್ಡ್ ಜನರೇಷನ್ ಆಗಿರ್ಬೋದು, ಫೋರ್ತ್ ಜನರೇಷನ್ ಬಯೋಫ್ಯೂಲ್ಸ್ ಗಳನ್ನ ಏನ್ ಮಾಡ್ಬೋದು, ನಾವು ಆರಾಮಾಗಿ ಪ್ರೊಡ್ಯೂಸ್ ಮಾಡ್ಬೋದು ನಮ್ಮ ಇಂಡಿಯಾದಲ್ಲಿ. ನೆಕ್ಸ್ಟ್ ಆಫ್ಟರ್ ದಟ್, ಫಾಸ್ಟರ್ ಅಡಾಪ್ಟೇಷನ್ ಲೈಕ್ ಫ್ಲೆಕ್ಸ್ ಫ್ಯೂಯಲ್ಸ್ ವೆಹಿಕಲ್. ವಾಟ್ ಇಸ್ ದಿಸ್ ಫ್ಲೆಕ್ಸ್ ಫ್ಯೂಯಲ್ಸ್ ವೆಹಿಕಲ್ ಅಂತಂದ್ರೆ, ಇಟ್ಸ್ ಹೈಬ್ರಿಡ್ ವೆಹಿಕಲ್ಸ್. ಬಯೋಫ್ಯೂಯಲ್ಸ್ ಹಾಕಿದ್ರು ಕೂಡ ಕಂಪ್ಲೀಟ್ ಆಗಿ ರನ್ ಆಗುತ್ತೆ, ಅಥವಾ ನೀವು ನಾರ್ಮಲ್ ಫಾಸಿಲ್ ಫ್ಯೂಯಲ್ಸ್ ಲೈಕ್ ಪೆಟ್ರೋಲ್ ಡೀಸೆಲ್ ಹಾಕಿದ್ರು ಕೂಡ ಏನಾಗುತ್ತೆ, ವರ್ಕ್ ಆಗುತ್ತೆ. ದೆನ್ ಇಟ್ ವಿಲ್ ಆಟೋಮೆಟಿಕಲಿ ಅಡಾಪ್ಟ್. ನೀವು ಎಷ್ಟು ಯಾವ್ದು ಬಯೋಫ್ಯೂಲ್ಸ್ ಆಗ್ತಾ ಇದ್ದೀರಾ ಅಥವಾ ಪೆಟ್ರೋಲ್ ಡೀಸೆಲ್ ಆಗ್ತಿದ್ದೀರಾ, ಆಟೋಮೆಟಿಕ್ ಆಗಿ ಅಡಾಪ್ಟ್ ಆಗ್ತಿರುತ್ತೆ. ಈ ತರ ವೆಹಿಕಲ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡೋದಕ್ಕೂ ಕೂಡ ಗವರ್ಮೆಂಟ್ ಆಫ್ ಇಂಡಿಯಾ ಇಸ್ ಗಿವಿಂಗ್ ದ ಇನ್ಸೆಂಟಿವ್ಸ್. ಓಕೆ, ನೆಕ್ಸ್ಟ್ ಇಂಟ್ರೆಸ್ಟ್ ಸಬ್ವೆನ್ಷನ್ ಸ್ಕೀಮ್ಸ್ ಗಳಲ್ಲಿ ಏನ್ ಮಾಡ್ತಿದಾರಪ್ಪ ಅಂತಂದ್ರೆ, ಎಥನಾಲ್ ಪ್ರೊಡಕ್ಷನ್ ಕೆಪಾಸಿಟೀಸ್ ನ ಇನ್ಕ್ರೀಸ್ ಮಾಡ್ತಾ ಇದಾರೆ. ನಾವು ಗ್ಲೋಬಲಿ ತಗೊಂಡ್ರೆ ಹೈಯೆಸ್ಟ್ ಬಯೋಫ್ಯೂಯಲ್ಸ್ ನ ಯಾವ ದೇಶ ಪ್ರೊಡ್ಯೂಸ್ ಮಾಡುತ್ತೆ, ದಟ್ ಈಸ್ ದ ಬ್ರೆಜಿಲ್. ಬ್ರೆಜಿಲ್ ಆದ್ಮೇಲೆ ಅಮೇರಿಕಾ, ಅಮೇರಿಕಾ ಆದ್ಮೇಲೆ ಥರ್ಡ್ ಯಾರಪ್ಪ ಹೈಯೆಸ್ಟ್ ಅಂತ ಅಂದ್ರೆ, ದಟ್ ಈಸ್ ಆರ್ ಇಂಡಿಯಾ ಓನ್ಲಿ. ದೆನ್ ಬ್ರೆಜಿಲ್ ಆಲ್ರೆಡಿ 80% ಆಫ್ E20 ನ ಅಡಾಪ್ಟ್ ಮಾಡ್ಕೊಂಡಿದೆ. ಸೊ ನಮ್ಮ ಇಂಡಿಯಾದಲ್ಲಿ ಉಲ್ಟಾ, ಇಂಡಿಯಾದಲ್ಲಿ ಎಥನಾಲ್ 20% ಅಂಡ್ ಪೆಟ್ರೋಲ್ ಈಸ್ 80%, ಬಟ್ ಇನ್ ಬ್ರೆಜಿಲ್ ದೇ ಆರ್ ಯೂಸಿಂಗ್ ದ ಎಥನಾಲ್ 80% and a petrol 20%. Okay, so remember this point also. So from them we can take the ideas. And ನಾವು ಕೂಡ ಏನ್ ಮಾಡ್ಬೋದು, ನಮ್ಮ ವೆಹಿಕಲ್ಸ್ ಗಳು ಕಂಪ್ಲೀಟ್ ಆಗಿ ಎಥನಾಲ್ ಗೆ ಅಥವಾ ಬಯೋಫ್ಯೂಯಲ್ಸ್ ಗೆ ಅಡಾಪ್ಟ್ ಆಗೋ ತರ ಡೆವಲಪ್ಮೆಂಟ್ ಮಾಡಬಹುದು. ಓಕೆ, ಆಲ್ ದೀಸ್ ಥಿಂಗ್ಸ್ ಆರ್ ಇಂಪಾರ್ಟೆಂಟ್. ದೆನ್ ಹಾಗಿದ್ರೆ ಬಯೋಫ್ಯೂಯಲ್ಸ್ ಗಳಲ್ಲಿ ಏನೋ ಕೂಡ ಚಾಲೆಂಜಸ್ ಇಲ್ವಪ್ಪ ಅಂತ ಹೇಳಿದ್ರೆ, ಎಸ್ ದೇರ್ ಆರ್ ಚಾಲೆಂಜಸ್ ಆರ್ ದೇ, ಲೈಕ್ ಹೈ ಕಾಸ್ಟ್ ಆಗಿರ್ಬೋದು ಮತ್ತೆ ಟೆಕ್ನಾಲಜಿ ಆಗಿರ್ಬೋದು. ವಾಟ್ ಎವರ್ ದ ಬಯೋಫ್ಯೂಯಲ್ಸ್ ಐ ಆಮ್ ಸೇಯಿಂಗ್, ಒಂದು ಫುಡ್ ಇಂದ ಬಯೋಫ್ಯೂಯಲ್ಸ್ ಎಕ್ಸ್ಟ್ರಾಕ್ಟ್ ಮಾಡೋದಾಗ್ಲಿ ಅಥವಾ ಫುಡ್ ವೇಸ್ಟ್ ಗಳಿಂದ ಎಕ್ಸ್ಟ್ರಾಕ್ಟ್ ಮಾಡೋದಾಗ್ಲಿ, ಇಟ್ಸ್ ನಾಟ್ ಅ ಈಸಿ ಮೆಥಡ್, ಇಟ್ಸ್ ಅ ಕಾಸ್ಟ್ಲಿಯರ್ ಮೆಥಡ್, ಇಟ್ಸ್ ಅ ಟೈಮ್ ಕನ್ಸ್ಯೂಮಿಂಗ್ ಮೆಥಡ್. ಅಂಡ್ ಆಲ್ಸೋ ದ ಟೆಕ್ನಾಲಜಿ ಅಷ್ಟು ನಮ್ಮ ಹತ್ರ ಏನಿಲ್ಲ, ಡೆವಲಪ್ಮೆಂಟ್ ಆಗಿಲ್ಲ. ಸೆಕೆಂಡ್ ಒನ್, ಪಾಲಿಸಿ ಅಂಡ್ ಅ ಮಾರ್ಕೆಟ್ ಅನ್ಸರ್ಟಾನಿಟಿ. ಇವಾಗ ಬಂದ್ಬಿಟ್ಟು ನಾನು ನಿಮ್ಗೆ, ಸೊ ನನ್ನ ಹತ್ರ ಎಥನಾಲ್ ಇದೆ, ನಿನ್ನ ವೆಹಿಕಲ್ಸ್ ಗಳಿಗೆ ಹಾಕೋ, 50% ಆಫ್ ದಿ ಎಥನಾಲ್ ಇಸ್ ದೇ ಅಂತ ಹೇಳಿದ್ರೆ ನೀವು ಸಡನ್ ಆಗಿ ಹಾಕೋಬಿಡ್ತೀರಾ? ನೋ. ಓಕೆ, ಸೊ ದೇರ್ ಆರ್ ಅನ್ಸರ್ಟನಿಟೀಸ್ ಆರ್ ದೇರ್ ಅಂಡ್ ಪೀಪಲ್ ಅಡಾಪ್ಟೇಷನ್ ಕೂಡ ಇನ್ನ ಆಗಿಲ್ಲ. ದೆನ್ ಪಾಲಿಸೀಸ್ ಕೂಡ ನಾವೇನ್ ಮಾಡ್ಬೇಕು, ಇನ್ನ ಡೆವಲಪ್ಮೆಂಟ್ ಮಾಡ್ಬೇಕು, ಜನಗಳಿಗೆ ಅವೇರ್ನೆಸ್ ಮೂಡಿಸಬೇಕು. ನೆಕ್ಸ್ಟ್ ಒನ್, ಸೊ ದಟ್ ಇಸ್ ಒನ್ ಆಫ್ ದಿ ಚಾಲೆಂಜ್. ಅಂಡ್ ಲ್ಯಾಂಡ್ ಅಂಡ್ ದಿ ಫುಡ್ ಸೆಕ್ಯೂರಿಟಿ. ನಾನೆಲ್ಲರೂ ಕೂಡ ಇಲ್ಲಿರುವಂತಹ ಕ್ರಾಪ್ಸ್ ಗಳನ್ನ
ಶುಗರ್ ಕೇನ್ ಆಗಿರ್ಬೋದು, ಶುಗರ್ ಬೀಟ್ ಆಗಿರ್ಬೋದು, ಅಥವಾ ರೈಸ್ ಆಗಿರ್ಬೋದು, ವೀಟ್ ಆಗಿರ್ಬೋದು, ಇದೆಲ್ಲನೂ ಕೂಡ ಬಯೋಫ್ಯೂಲ್ಸ್ ಪ್ರೊಡ್ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ಕೊಂಡ್ರೆ ತಿನ್ನಕ್ಕೆ ಏನ್ ಮಾಡೋದು? ಫುಡ್ ಸೆಕ್ಯೂರಿಟಿಗೆ ಥ್ರೆಟ್ ಇದೆ ಅಲ್ವಾ? ಎಸ್. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು? ಹೈ ಈಲ್ಡ್ ಕ್ರಾಪ್ಸ್ ಗಳನ್ನ ಬೆಳೆಸಬೇಕು. ಹೈ ಈಲ್ಡ್ ಕ್ರಾಪ್ಸ್ ನ ಬೆಳೆಸಿ ಹೋಗೋಣ ಅಂದ್ರೆ ಅಲ್ಲೂ ಕೂಡ ಚಾಲೆಂಜಸ್ ಇದೆ. ದೆನ್ ಲ್ಯಾಂಡ್ ಅವೈಲಬಿಲಿಟಿ, ಲ್ಯಾಂಡ್ ಎಲ್ಲವೂ ಕೂಡ ನಾವು ಇಂಡಿಯಾದಲ್ಲಿ ನೋಡ್ತಾ ಬಂದ್ರೆ ಇವಾಗ ನಂಬರ್ ಆಫ್ ಲೈಕ್ ಟೋಟಲ್ ಎಕರ್ಸ್ ಆಫ್ agriculture land is reducing, commercial lands are increasing. All these are challenging things we have. Next one, fed stock limits. Like ನಾವೇನಾದ್ರೂ ಫುಡ್ ಯೂಸ್ ಮಾಡಲ್ಲ, ಫುಡ್ ಅಲ್ಲಿ ಸಿಗುವಂತ ದ ವೇಸ್ಟ್ ಆಗಿರ್ಬೋದು, ದೆನ್ ಸ್ಟಾಲ್ಸ್ ಗಳಾಗಿರ್ಬೋದು, ಅದನ್ನ ಯೂಸ್ ಮಾಡ್ತೀವಿ ಅಂತಂದ್ರೆ ಅನಿಮಲ್ಸ್ ಗಳಿಗೆ ಫೀಡ್ ಏನ್ ಕೊಡ್ತಾ ಇದೀವಿ ಅದು ರೆಡ್ಯೂಸ್ ಆಗುತ್ತೆ. ಸೊ ದರ್ ಈಸ್ ಅ ಚಾಲೆಂಜ್. ನೆಕ್ಸ್ಟ್, ಎನ್ವಿರಾನ್ಮೆಂಟಲ್ ಟ್ರೇಡ್ ಆಫ್. ನಾಟ್ ಆಲ್ ದ ಬಯೋಫ್ಯೂಯಲ್ಸ್ ಆರ್ ರೆಡ್ಯೂಸಿಂಗ್ ದಿ ಪೊಲ್ಯೂಷನ್. Some biofuels they are emitting the greenhouse emission. ಅದರಿಂದ ಏನಾಗುತ್ತೆ? ಎನ್ವಿರಾನ್ಮೆಂಟ್ ಗೆ ಎಲ್ಲೋ ಒಂದ್ ಕಡೆ ಡ್ಯಾಮೇಜ್ ಆಗುತ್ತೆ. ಸೊ ದೀಸ್ ಆರ್ ಆಲ್ ದಿ ಚಾಲೆಂಜಸ್ ವಿ ಆರ್ ಫೇಸಿಂಗ್. ಈ ಚಾಲೆಂಜಸ್ ಗಳಲ್ಲಿ ಸೊಲ್ಲೆಲ್ಲ ಕಡಿಮೆ ಮಾಡೋದಕ್ಕೆ ಅಂತ ಹೇಳಿ ರೀಸೆಂಟ್ಲಿ ಇಂಡಿಯಾ ಪ್ರಮೋಟೆಡ್ ದ ಗ್ಲೋಬಲ್ ಬಯೋಫ್ಯೂಯಲ್ ಅಲಯನ್ಸ್. ಗ್ಲೋಬಲ್ ಬಯೋಫ್ಯೂಯಲ್ ಅಲಯನ್ಸ್ ಇದನ್ನ 2023 ಅಲ್ಲಿ 2023 ಆದಂತಹ G20 ಸಮ್ಮಿಟ್ ಅಲ್ಲಿ ಇಂಡಿಯಾ ಪ್ರಮೋಟೆಡ್ ಇನ್ ಡೆಲ್ಲಿ. Okay, so in this global biofuel alliance, many nations they came together and they shared their knowledge and they shared their technology and they are seeking how to develop the biofuels alternative to the fossil fuels. Then ಯಾವುದೆಲ್ಲ ದೇಶಗಳು ಮುಂದೆ ಬಂದಿದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ 20 countries they came. So ಯಾವುದೆಲ್ಲ? That is India, US, Brazil, Italy, South Africa and Bangladesh, Kenya, Uganda, Tanzania, etc. And some organizations like Asian Development Bank and a World Economic Forum. They all came together to develop the biofuels. Okay. So it's a multi-stakeholder alliance uniting governments, international organizations and industries to advance the sustainable biofuels worldwide. ನೀವು ಈ ಪಾರ್ಟ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ಕನ್ಕ್ಲೂಷನ್ ಅಲ್ಲಿ ಬರಿಬಹುದು. ಓಕೆ, ಸೊ ಐ ಹೋಪ್ ಕಂಪ್ಲೀಟ್ ಆಗಿ ಬಯೋಫ್ಯೂಯಲ್ಸ್ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನೋಟ್ಸ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಟಾಪಿಕ್ ಹೋಗೋಣ. ದಟ್ ಈಸ್ ಆಲ್ಸೋ ರಿಲೇಟೆಡ್ ಟು ದಿಸ್ ಒನ್ ಓನ್ಲಿ, ಆಲ್ಟರ್ನೇಟಿವ್ ಎನರ್ಜೀಸ್, ದಟ್ ಈಸ್ ಬಯೋಚಾರ್. ವಾಟ್ ಈಸ್ ದಿಸ್ ಬಯೋಚಾರ್? ವಾಟ್ ಆರ್ ದಿ advantage of the biochar? What are all the challenges are there in a biochar? Everything we will see here. Okay, so the biochar ಅಂದ್ರೆ it's a type of the charcoal. ಇದು ಕೂಡ ಒಂದು ತರದ ಕಲ್ಲಿದ್ದಲು, ಜೈವಿಕ ಕಲ್ಲಿದ್ದಲು ಅಂತ ಕರಿತೀವಿ ನಾವು ಇದನ್ನ. Okay, so it's a kind of the charcoal which is produced by the pyrolysis, thermal decompositions in the limited oxygen. Remember this point. Okay, of the biomasses. ಬಯೋಮಾಸಸ್ ಗಳನ್ನ ಯೂಸ್ ಮಾಡ್ಕೊಂಡು, ಜೈವಿಕ ಸೋರ್ಸಸ್ ಗಳನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ? ಈ ಚಾರ್ಕೋಲ್ ನ ಪ್ರೊಡ್ಯೂಸ್ ಮಾಡ್ತೀವಿ ಯೂಸಿಂಗ್ ದ ಪ್ರೋಸೆಸ್ ಕಾಲ್ಡ್ ಆಸ್ ದಿ ಪೈರೋಲೈಸಿಸ್. ಪೈರೋಲೈಸಿಸ್ ಅಂತಂದ್ರೆ ಏನ್ ಮಾಡೋದಪ್ಪ ಅಂತಂದ್ರೆ, ಯಾವ್ದೋ ಒಂದು ವೇಸ್ಟ್ ಅಂತ ತಗೊಳ್ಳಿ, ಲೆಟ್ಸ್ ಟೇಕ್ ದ ಅಗ್ರಿಕಲ್ಚರ್ ರೆಸಿಡ್ಯೂ, ಅದನ್ನ ಏನ್ ಮಾಡ್ತೀವಿ ವಿತ್ ಲಿಮಿಟೆಡ್ ಆಕ್ಸಿಜನ್ ಬರ್ನ್ ಆಗೋದಕ್ಕೆ ಬಿಡ್ತೀವಿ. ಆಫ್ಟರ್ ದಟ್ ವಿ ವಿಲ್ ಗೆಟ್ ಅ ಚಾರ್ಕೋಲ್. ದಟ್ ಚಾರ್ಕೋಲ್ ಇಸ್ ಕಾಲ್ಡ್ ಆಸ್ ದಿ ಬಯೋಚಾರ್. Then what is the purpose of the biochar? What are all the things it has? It will act as the carbon sink. It is alternative to a burning waste and a soil improvement and a emission reduction. These are all the purpose of the biochar. The biochar will look like this. ಸೇಮ್ ನಿಮ್ಮ ಕಲ್ಲಿದ್ದಲು ತರನೇ ಕಾಣಿಸುತ್ತೆ, ಬಟ್ ನಾರ್ಮಲ್ ವುಡ್ ನಾವು ಯಾವ ತರ ಫೈರ್ ಮಾಡ್ತೀವಿ ಆ ತರ ಮಾಡಲ್ಲ, ಬಟ್ ಯು ಯೂಸ್ ಅ ಟೆಕ್ನಾಲಜಿ ಕಾಲ್ಡ್ ಆಸ್ ದಿ ಪೈರೋಲೈಸಿಸ್. ರಿಮೆಂಬರ್, ಇದನ್ನು ಕೂಡ ನಿಮ್ಮ ಪ್ರಿಲಿಮ್ಸ್ ಅಲ್ಲಿ ಅಥವಾ ಬೇರೆ ಎಕ್ಸಾಮ್ಸ್ ಗಳಲ್ಲಿ ಕೇಳಬಹುದು. ದೆನ್ ಬಯೋಚಾರ್ ಆಸ್ ದ ಕಾರ್ಬನ್ ಸಿಂಕ್ವಟ್ರೇಷನ್. ಇದೆಲ್ಲ ಡೇಟಾನು ಕೂಡ ಆರ್ಟಿಕಲ್ ಅಲ್ಲಿ, ಇವತ್ತಿನ ಆರ್ಟಿಕಲ್ ಅಲ್ಲಿ ಕೊಡ್ತಾ ಇರುವಂತದ್ದು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್. ಸಿ ದಿಸ್. ಸೊ India annually produces 600 million metric tons of the agriculture residues and also 6 million metric tons of municipal solid waste. ಇದನ್ನ ಯುಟಿಲೈಸ್ ಮಾಡ್ಕೊಂಡು ನಾವೇನ್ ಮಾಡ್ಬೋದಪ್ಪ ಅಂತಂದ್ರೆ ಬಯೋಚಾರ್ ನ ಪ್ರೊಡ್ಯೂಸ್ ಮಾಡಬಹುದು. ಕಂಪ್ಲೀಟ್ ಆಗಿ ಎರಡನ್ನೂ ಕೂಡ, ಅಗ್ರಿಕಲ್ಚರ್ ವೇಸ್ಟ್ ಆಗಿರ್ಬೋದು, ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಅನ್ನ ನಾವು ಬಯೋಚಾರ್ ಆಗಿ ಪ್ರೊಡ್ಯೂಸ್ ಮಾಡಬಹುದು. ಸೊ ಫ್ರಮ್ ದಿಸ್ ಇಂಡಿಯಾ ಆಸ್ ದ ಪೊಟೆನ್ಶಿಯಲ್ ಯುಟಿಲೈಸಿಂಗ್ ಓನ್ಲಿ 30 to 50% ಆಫ್ ದಿಸ್ ಟು ಪ್ರೊಡ್ಯೂಸ್ ದಿ ಬಯೋಚಾರ್. ಸೊ ದೆನ್ ಎಷ್ಟು ಬಯೋಚಾರ್ ನಾವು ಪ್ರೊಡ್ಯೂಸ್ ಮಾಡ್ತಿದ್ವಿ? 15 to 26 million tons of biochar we are producing. ಎಷ್ಟನ್ನ ಯೂಸ್ ಮಾಡ್ಕೊಂಡು? ಓನ್ಲಿ 30 to 50% ಆಫ್ ದಿ ಬಯೋ ವೇಸ್ಟ್. But it is reducing 0.9 to 1.5 gigatons of CO2 equivalent annually.
So biochar has the capacity to absorb the CO2, carbon dioxide. So that's the important point. You should know it. And so carbon can remain locked in the soil for 100 to 1000 years due to stable structure. ಸೊ ಇದನ್ನ ಬಯೋಚಾರ್ನ ಪ್ರೊಡ್ಯೂಸ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಕಾರ್ಬನ್ ಇಟ್ಕೊಳ್ಳುತ್ತೆ. ದೆನ್ ಇದಕ್ಕೆ 100 ರಿಂದ 1000 ಕುಂಟ ಇದರಿಂದ ವಯಸ್ಸಿರುತ್ತೆ. ಸೊ ಏನಾಗಲ್ಲ, ಇಮಿಡಿಯೇಟ್ ಆಗಿ ಕಾರ್ಬನ್ ಏನಾಗಲ್ಲ ಎನ್ವಿರಾನ್ಮೆಂಟ್ಗೆ ಬಂದು ಸೇರಲ್ಲ. ಕಾರ್ಬನ್ ಸಿಂಕ್ವೆಸ್ಟ್ರೇಷನ್ ಮಾಡಬಹುದು. ದೆನ್ ವಾಟ್ ಆರ್ ಆಲ್ ದ ಅಡಿಷನಲ್ ಬೆನಿಫಿಟ್ಸ್ ವಿ ಹ್ಯಾವ್ ಬೈ ಪ್ರೊಡ್ಯೂಸಿಂಗ್ ದ ಬಯೋಚಾರ್ ಅಂತ ಬಂದಾಗ, ದ ಫಸ್ಟ್ ಒನ್ ಇಸ್ ಬಯೋಚಾರ್ ಪ್ರೊಡಕ್ಷನ್ ಆಲ್ಸೋ ಜನರೇಟ್ ಸಿನ್ ಗ್ಯಾಸ್ ಅಂಡ್ ಅ ಬಯೋ ಆಯಿಲ್. ಈ ಸಿನ್ ಗ್ಯಾಸ್ ನ ನಾವ್ ಏನಾಗಿ ಯೂಸ್ ಮಾಡಬಹುದು, ಆಲ್ಟರ್ನೇಟಿವ್ ಟು ನ್ಯಾಚುರಲ್ ಗ್ಯಾಸ್ ಆಗಿ ನಾವು ಯೂಸ್ ಮಾಡಬಹುದು. ಓಕೆ, ದೆನ್ ಬಯೋ ಆಯಿಲ್ ನಾವು ಇದನ್ನ ಬಯೋ ಫ್ಯೂಯಲ್ ಆಗಿ ಯೂಸ್ ಮಾಡಬಹುದು. ದೆನ್ ಸೆಕೆಂಡ್ ಒನ್, ಇಟ್ ಹ್ಯಾಸ್ ದ ಪೊಟೆನ್ಶಿಯಲ್ ಅಪ್ಲಿಕೇಶನ್ ಇನ್ ಎಲೆಕ್ಟ್ರಿಸಿಟಿ ಜನರೇಷನ್. ಬಯೋಚಾರ್ ಇಂದ ಏನ್ ಮಾಡಬಹುದು ನಾವು, ಎಲೆಕ್ಟ್ರಿಸಿಟಿ ಜನರೇಷನ್ ನ ಮಾಡಬಹುದು. ಆಲ್ಮೋಸ್ಟ್ 18 to 13 ಟನ್ಸ್ ಆಫ್ ವ್ಯಾಟ್ ನ ನಾವು ಏನ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ತೀವಿ. ವಿ ಕ್ಯಾನ್ ಆಲ್ಸೋ ಯೂಸ್ ಇನ್ ಗ್ಯಾಸ್ ಹೀಟಿಂಗ್ ಫ್ಯೂಯಲ್, ಆಲ್ಟರ್ನೇಟಿವ್ ಟು ಕೋಲ್ ಬದಲಾಗಿ ನಾವು ಯೂಸ್ ಮಾಡಬಹುದು, ರೀಪ್ಲೇಸಿಂಗ್ ದಿ ಇಂಪೋರ್ಟೆಡ್ ಫಾಸಿಲ್ ಫ್ಯೂಯಲ್ಸ್, ಅಂಡ್ ಇಟ್ ವಿಲ್ ಆಲ್ಸೋ ರಿಡ್ಯೂಸ್ ದಿ ಕ್ರೂಡ್ ಆಯಿಲ್ ಇಂಪೋರ್ಟ್ಸ್ ಬೈ 12 to 19 million tons. Okay, so these are all the external potential we have. Next, it also has some agriculture benefits. What and all agriculture benefits the biochar has? ಇದರ ನೀವು ಭೂಮಿಗೆ ಹಾಕೋದ್ರಿಂದ it will enhance the soil fertility and the productivity. ಮೇನ್ ಆಗಿ ಸೆಮಿ ಏರಿಡ್ ರೀಜನ್ಸ್ ಗಳಲ್ಲಿ ನಾವೇನ್ ನೋಡ್ತಾ ಬರ್ತಿದೀವಿ, ನ್ಯೂಟ್ರಿಷನ್ ಕಡಿಮೆ ಆಗೋದನ್ನ ಬರ್ತಿದೀವಿ. ನಾವು ಅದನ್ನ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಕಡಿಮೆ ಮಾಡಬಹುದು. ದೆನ್ ನ್ಯೂಟ್ರಿಯೆಂಟ್ ಡಿಫಿಷಿಯಂಟ್ ಸಾಯಿಲ್ಗೂ ಕೂಡ ಏನ್ ಮಾಡಬಹುದು, ಬಯೋಚಾರ್ನ ಹಾಕಬಹುದು. ಇಟ್ ಆಲ್ಸೋ ರಿಟೇನ್ಸ್ ದ ನ್ಯೂಟ್ರಿಯೆಂಟ್ಸ್ ಲೈಕ್ ನೈಟ್ರೋಜನ್ ಇನ್ ದಿ ಸಾಯಿಲ್, improves the soil water holding capacity and reduces the nitrous oxide. These are all the benefits of applying biochar to a land. Next, ಇದೇನ್ ಮಾಡುತ್ತಪ್ಪ ಅಂದ್ರೆ ಎಮಿಷನ್ ಕೂಡ ರೆಡ್ಯೂಸ್ ಮಾಡುತ್ತೆ. ಇಟ್ ಕಟ್ಸ್ ದಿ ಮೀಥೇನ್ ಅಂಡ್ ನೈಟ್ರಸ್ ಆಕ್ಸೈಡ್ ಎಮಿಷನ್. ಈ ಬಯೋಚಾರ್ನ ಬರ್ನ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಮೀಥೇನ್ ಮತ್ತೆ ನೈಟ್ರಸ್ ಆಕ್ಸೈಡ್ ಏನಾಗಲ್ಲ, ಪ್ರೊಡ್ಯೂಸ್ ಆಗಲ್ಲ. ಗ್ರೀನ್ ಹೌಸ್ ಗ್ಯಾಸ್ ಏನಾಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. Then other one, the economical potential is also there. Biochar na navenadru kuda development madre as the MSME sector, so it can generate almost 1 lakh to 2 lakh rural jobs kalla create ಮಾಡುವಂತ capacity ಇದಕ್ಕೆ ಇದೆ. Then ಹಾಗೇನೆ climate action, environmental damage ಕೂಡ reduce ಮಾಡೋದ್ರಿಂದ, so it will what it will do, economic ಇಂದ ದುಡ್ಡು ಏನು ನಾವು environment ಗೆ ಸ್ಟೆಬಿಲೈಸ್ ಮಾಡೋದಕ್ಕೆ ಯುಟಿಲೈಸ್ ಮಾಡ್ಕೊಳ್ತಿದ್ವಿ ಅದು ಕೂಡ ಕಡಿಮೆ ಆಗುತ್ತೆ. Then behind agriculture market, it has the potential in carbon market. Okay, so carbon credit ಆಗಿರಬಹುದು, then additional incomes to the farmers it will give. Constructions ಅಲ್ಲಿ ಬಂದಾಗ ಬಯೋಚಾರ್ಸ್ ಗಳನ್ನ ಆಲ್ಟರ್ನೇಟಿವ್ ಟು ಸಿಮೆಂಟ್ ಅಂಡ್ ಆಸ್ಫಾಲ್ಟ್ ಆಗಿ ನಾವು ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಇಟ್ ಮೀನ್ಸ್ ಎಂಬೆಡೆಡ್ ದಿ ಕಾರ್ಬನ್ ಇನ್ ದಿ ಬಿಲ್ಡಿಂಗ್. ಸೊ ಬಿಲ್ಡಿಂಗ್ಸ್ ಗಳಲ್ಲಿ ಕಾರ್ಬನ್ ಹಾಗೆ ಇರೋದಕ್ಕೆ ಏನ್ ಮಾಡೋದಪ್ಪ ಅಂದ್ರೆ ಹೆಲ್ಪ್ ಮಾಡುತ್ತೆ. ದೆನ್ ಆಸ್ ಅ ಎನರ್ಜಿ ವಿ ಕ್ಯಾನ್ ಥ್ರೂ ದ ಬಯೋಮಾಸ್ ಗ್ಯಾಸಿಫಿಕೇಶನ್ ನಾವೇನ್ ಮಾಡ್ಬೋದು, ಎಲೆಕ್ಟ್ರಿಸಿಟಿ, ಹೀಟ್ ಮತ್ತೆ ಬಯೋಫ್ಯೂಯಲ್ಸ್ ಗಳನ್ನ ನಾವು ತಯಾರು ಮಾಡಬಹುದು. ದೆನ್ ಇದು ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲೂ ಕೂಡ ಏನ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಸೊ ದೀಸ್ ಆರ್ ಆಲ್ ದಿ ಅಡ್ವಾಂಟೇಜಸ್ ಆಫ್ ದಿ ಬಯೋಚಾರ್. Then what are all the limits anta bandaga? The limits are that the limited resource and a funding. Okay, so biomass na biochar agi convert ಮಾಡೋದಕ್ಕೆ, biochar agi convert ಮಾಡೋದಕ್ಕೆ, so there is no that much of funding is also, there is no that much resources also there. Then there are market uncertainties are there. Then evolving technologies ಕೂಡ ನಮ್ಮ ಹತ್ರ ಇಲ್ಲ, ಅವೇರ್ನೆಸ್ ಇಲ್ಲ ಜನಗಳಿಗೆ ಯಾವ ತರ ಬಯೋಚಾರ್ನ ಪ್ರೊಡ್ಯೂಸ್ ಮಾಡೋದು ಅಂತ ಹೇಳಿ. Then weak monitoring and verification frameworks, then a fragmented policies across the agriculture, energy and climate. So biofuels, it's like it is there in agriculture also, energy also, climate also. ಇದು ಮೂರನ್ನು ಸೇರಿಸಿ ನಮ್ಗೆ ಒಂದೇನಿಲ್ಲ, ಕಂಪ್ಲೀಟ್ ಒಂದು ಫ್ರೇಮ್ ವರ್ಕ್ ಇಲ್ಲ ಲೈಕ್ ಬಯೋಫ್ಯೂಯಲ್ಸ್. ನಾವೊಂದು ಫ್ರೇಮ್ ವರ್ಕ್ ಮಾಡಿದ್ವಿ ಅಂತ ಹೇಳಿದ್ರೆ, ಅದನ್ನು ಕೂಡ ಪ್ರಮೋಟ್ ಮಾಡಿದ್ವಿ ಅಂತ ಅಂದ್ರೆ ಇಟ್ ವಿಲ್ ಆಲ್ಸೋ ಆಕ್ಟ್ ಆಸ್ ಆಲ್ಟರ್ನೇಟಿವ್ಸ್ ಟು ಆ ಫಾಸಿಲ್ ಫ್ಯೂಯಲ್ಸ್. So these are all the steps to take the care of the adaptation. So one thing, first we have to invest it in a research and development. Second one, integrations of the framework which includes all the sectors. Third one, carbon market mechanism, like a carbon credit system na ಏನು ಮಾಡುವಂತದ್ದು, ನೀಟಾಗಿ evaluation ಮಾಡುವಂತದ್ದು.
ಇನ್ವೆಸ್ಟರ್ ಕಾನ್ಫಿಡೆನ್ಸ್, ಫಂಡಿಂಗ್ಸ್ ಗಳನ್ನ ಜಾಸ್ತಿ ಮಾಡುವಂತದ್ದು ಥ್ರೂ ದ ಪಾಲಿಸಿ ಸಪೋರ್ಟ್ ಅಂಡ್ ರೆಗ್ಯುಲೇಟರಿ ಸರ್ಟಾನಿಟಿ. ಅಂಡ್ ಫಿಫ್ತ್ ಒನ್ ಅವೇರ್ನೆಸ್ ಕ್ಯಾಂಪೇನ್. ಅಂಡ್ ಸಿಕ್ಸ್ತ್ ಒನ್ ಇಸ್ ದಿ ಎಕನಾಮಿಕ್ ಇನ್ಸೆಂಟಿವ್ಸ್, ಗಿವಿಂಗ್ ಸಬ್ಸಿಡೀಸ್ ಅಂಡ್ ಅದರ್ incentives for the farmers to produce the biochar. So this is related to a biochar. So based on this, one question is there. So you first try to answer to this question and ನಿಮ್ಮ answer na ಏನು ಮಾಡಿ comment marks ಅಲ್ಲಿ ನಮಗೆ ತಿಳಿಸಿ. First one, which of the following state about the biochar are correct? Biochar is produced anaerobic digestion of the biomass. Second one, it can sequester the carbon in a soil for hundreds of years. Third one, biochar application improves the soil fertility and reduces the greenhouse gas emission. So ಇದು ಮೂರು ಸ್ಟೇಟ್ಮೆಂಟ್ ಅಲ್ಲಿ ಯಾವ ಸ್ಟೇಟ್ಮೆಂಟ್ ಎಷ್ಟು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂತ ನೀವು ತಿಳಿಸಬೇಕು. ಆಪ್ಷನ್ ಎ ಓನ್ಲಿ ಒನ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್, ಆಪ್ಷನ್ ಬಿ ಓನ್ಲಿ ಟೂ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್, ಆಪ್ಷನ್ ಸಿ ಆಲ್ ಆರ್ ಕರೆಕ್ಟ್, ಆಪ್ಷನ್ ಡಿ ನನ್ ಆರ್ ಕರೆಕ್ಟ್. ಓಕೆ, ಸೊ ನಿಮ್ಮ ಆನ್ಸರ್ ನ ಕಮೆಂಟ್ ಮಾಡಿ ನಮಗೆ ತಿಳಿಸಿ. Next and the last article of the today is that new Kartavya Bhavan is inaugurated in capital. Delhi alli ಹೊಸ ಕರ್ತವ್ಯ ಭವನನ ಏನು ಮಾಡಿದ್ದಾರೆ, ಇನಾಗ್ರೇಟ್ ಮಾಡಿದ್ದಾರೆ. So whatever the Kartavya Bhavan is there, it's a one of the project of Central Vista Redevelopment Project. ಈ ಸೆಂಟ್ರಲ್ ವಿಸ್ಟಾ ರೀಡೆವಲಪ್ಮೆಂಟ್ ಪ್ರಾಜೆಕ್ಟ್ ನ 2019 2019 ಅಲ್ಲಿ ಇಂಡಿಯನ್ ಗವರ್ಮೆಂಟ್ ಅಡಾಪ್ಟ್ ಮಾಡ್ಕೊಂಡ್ರು. Under this, they want to develop so many infrastructure in the capital of India, that is in Delhi. So what are all them? One, Kartavya Path. Second one, new Parliament building. And a third one, new Secretariat building. That is nothing but the Kartavya Bhavan. In also, it is also included the Prime Minister residence ಆಗಿರ್ಬೋದು, Vice President enclave ಆಗಿರ್ಬೋದು, Central Conference Centers ಆಗಿರ್ಬೋದು. ಇದೆಲ್ಲ ಇನ್ಫ್ರಾಸ್ಟ್ರಕ್ಚರ್ ನ ಯಾವ ಪ್ರಾಜೆಕ್ಟ್ ಕಡೆ ಡೆವಲಪ್ಮೆಂಟ್ ಮಾಡಿದ್ರು? ಸೆಂಟ್ರಲ್ ವಿಸ್ಟಾ ರೀಡೆವಲಪ್ಮೆಂಟ್ ಪ್ರಾಜೆಕ್ಟ್ ವಿಚ್ ಇಸ್ ಅಡಾಪ್ಟೆಡ್ ಇನ್ ದಿ 2019. ಸೊ ಒನ್ ಬೈ ಒನ್ ನಾವು ಇಂಪಾರ್ಟೆಂಟ್ ಬಿಲ್ಡಿಂಗ್ಸ್ ಗಳನ್ನ ನೋಡ್ತಾ ಬರೋಣ. ಫಸ್ಟ್ ಒನ್ ಇಸ್ ದಿ ಕರ್ತವ್ಯ ಪಥ್. ಓಕೆ, ಸೊ ದಿಸ್ ಇಸ್ ದ ಕರ್ತವ್ಯ ಪಥ್. ಇದನ್ನ ಮುಂಚೆ ಏನಂತ ಕರಿತಿದ್ರಪ್ಪ ಅಂದ್ರೆ ರಾಜ್ ಪಥ್ ಅಂತ ಕರಿತಾ ಇದ್ರು, ಕಿಂಗ್ಸ್ ವೇ ಅಂತ ಕರಿತಾ ಇದ್ರು. ಇಟ್ ಈಸ್ ರೀನೇಮ್ಡ್ ಆಸ್ ಅ ಕರ್ತವ್ಯ ಪಥ್, ದಟ್ ಈಸ್ ದ ಪಾತ್ ಆಫ್ ದಿ ಡ್ಯೂಟಿ, which is inaugurated in September 2022. So the location is like Rashtrapati Bhavan in the Vijay Chowk to Indian Gate. Okay, Vijay Chowk to Indian Gate. ಇಲ್ಲಿ ತನಕ ಏನಿದೆ ಈ ರೋಡ್ ನ ನಾವೇನಂತ ಕರಿತೀವಿ? ಕರ್ತವ್ಯ ಪಥ್ ಅಂತ ಕರಿತೀವಿ. So this is important for your prelims perspective. Okay, second one, new parliament building. ನ್ಯೂ ಪಾರ್ಲಿಮೆಂಟ್ ಬಿಲ್ಡಿಂಗ್ ಅಲ್ಲಿ ಏನನ್ನು ನೋಡ್ತಾ ಇದೀವಿ ನಾವು? ಹೊಸದಾಗಿ ರಾಜ್ಯಸಭಾ ಮತ್ತೆ ಲೋಕಸಭಾ ಎರಡನ್ನೂ ಕೂಡ ಏನ್ ಮಾಡಿದ್ರು? ಕನ್ಸ್ಟ್ರಕ್ಟ್ ಮಾಡಿದ್ರು. ಇವಾಗಿನ ಲೋಕಸಭಾದಲ್ಲಿ ಇಟ್ ಹ್ಯಾಸ್ ದ ಕೆಪಾಸಿಟಿ ಆಫ್ ಹ್ಯಾವಿಂಗ್ 888 seats. ಓಕೆ, ಸೊ ಇಟ್ ಕ್ಯಾನ್ ಬಿ ಎಕ್ಸ್ಪ್ಯಾಂಡಬಲ್ ಅಪ್ ಟು 1272 seats. ಅಕಸ್ಮಾತ್ ಏನಾದ್ರು ಕೂಡ ಜಾಯಿಂಟ್ ಸೆಟ್ಟಿಂಗ್ಸ್ ಗಳೆಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ ಇದು ಆರಾಮಾಗಿ ಜನಗಳನ್ನ ಅಥವಾ MLA MPs ಗಳನ್ನ ಏನ್ ಮಾಡುತ್ತಪ್ಪ ಅಂದ್ರೆ ಆರಾಮಾಗಿ ನಾವು ಅಲ್ಲಿ ಅಕಾಮಡೇಟ್ ಮಾಡಬಹುದು. And ರಾಜ್ಯಸಭಾದಲ್ಲಿ it has now 384 seats are there. Then whatever the new parliament building we are seeing, it is in a shape of the triangular design. Then ಲೋಕಸಭಾ ಏನಿದೆಯೋ it is inspired by the national bird peacock. Peacock theme ಅಲ್ಲಿ ಇದೆ ಯಾವುದು? ಲೋಕಸಭಾ. And ರಾಜ್ಯಸಭಾ it is inspired by the lotus theme. And this building has the earthquake resistance and Griha certified green building. It is completely a green building. ಓಕೆ, ಅಲ್ಲಿ ಏನೆಲ್ಲವೂ ಕೂಡ ವೇಸ್ಟ್ ಜನರೇಟ್ ಆಗ್ತಿದೆಯೋ ಅದನ್ನ ಏನ್ ಮಾಡ್ತಿದ್ದಾರೆ? ರೀಸೈಕಲಿಂಗ್ ಮಾಡ್ತಾ ಇದ್ದಾರೆ. ಇದನ್ನ ಯಾವಾಗ ಇನಾಗ್ರೇಟ್ ಮಾಡಿದ್ದು? ಮೇ 2023 ಅಲ್ಲಿ. 22ರಲ್ಲಿ ಕರ್ತವ್ಯ ಪಥ್, 23ರಲ್ಲಿ ನ್ಯೂ ಪಾರ್ಲಿಮೆಂಟ್ ಬಿಲ್ಡಿಂಗ್ ಅಂಡ್ 2025 ಅಲ್ಲಿ ನ್ಯೂ ಕರ್ತವ್ಯ ಭವನ್, ದಟ್ ಇಸ್ ಅ ಸೆಂಟ್ರಲ್ ಸೆಕ್ರೆಟರಿಯೇಟ್ ಆಫೀಸ್. ಸೊ ದಿಸ್ ಇಸ್ ದ ನ್ಯೂ ಕರ್ತವ್ಯ ಭವನ್. ಓಕೆ, ಸೊ ವಾಟ್ ಇಸ್ ದಿಸ್ ನ್ಯೂ ಕರ್ತವ್ಯ ಭವನ್? ಸೊ ಯಾರೆಲ್ಲರೂ ಕೂಡ ಅಡ್ಮಿನಿಸ್ಟ್ರೇಟರ್ಸ್ ಗಳಿದಾರೋ, ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಗಳನ್ನ ನಾವೇನ್ ನೋಡ್ತೀವಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ, ಅವರೆಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡೋದಕ್ಕೆ ಕಷ್ಟ ಆಗ್ತಾ ಇತ್ತು. ಅಂಡ್ ಇನ್ ದಿಸ್ ನ್ಯೂ ಕರ್ತವ್ಯ ಭವನ್ it houses the 51 plus central government ministries and ಡಿಪಾರ್ಟ್ಮೆಂಟ್ಸ್. 51ಕ್ಕೂ ಹೆಚ್ಚು ಡಿಪಾರ್ಟ್ಮೆಂಟ್ಸ್ ಗಳಿದೆ. ನಾನು 51ಕ್ಕೂ ಹೆಚ್ಚು ಮಿನಿಸ್ಟರ್ಸ್ ಅಂಡ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಇರುವಂತ ಅಡ್ಮಿನಿಸ್ಟ್ರೇಟರ್ಸ್ ಎಲ್ಲರೂ ಕೂಡ ಇಲ್ಲಿ ಒಟ್ಟಿಗೆ ಕೆಲಸ ಮಾಡುವಂತ ಕೆಪಾಸಿಟಿ ಇದೆ. ಓಕೆ, ಸೊ ಇಟ್ ವಿಲ್ ಏನಾಗುತ್ತಪ್ಪ ಅಂತಂದ್ರೆ ಅಡ್ಮಿನಿಸ್ಟ್ರೇಷನ್ ನ ಇನ್ನ ಎಫಿಷಿಯಂಟ್ ಆಗಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಅಂಡ್ ಮುಂಚೆ ಏನು ಪ್ರೈವೇಟ್ ಬಿಲ್ಡಿಂಗ್ಸ್ ಗಳ ರೆಂಟ್ ತಗೋತಾ ಇದ್ರು ಆ ಕಾಸ್ಟ್ ಕೂಡ ರೆಡ್ಯೂಸ್ ಆಗುತ್ತೆ. ಈ ಕಾಸ್ಟ್ ನಾವೇನ್ ಮಾಡ್ಬೋದು?
ಅದನ್ನ ಬೇರೆ ಸ್ಕೀಮ್ಸ್ಗಳಿಗೆ ಯುಟಿಲೈಸ್ ಮಾಡ್ಕೋಬಹುದು. ಸೊ ದೀಸ್ ಆರ್ ಆಲ್ ದಿ ಫೀಚರ್ಸ್ ಆಫ್ ದಿ ನ್ಯೂ ಕರ್ತವ್ಯ ಭವನ್. It has the state of art office, digital workspace is also there, integrated security is also there, energy efficient green buildings, and modern archives and record facilities. Everything is available in a one place. Okay, so that's the thing. So ಇದು 5 ಆರ್ಟಿಕಲ್ಸ್ ಗಳನ್ನ ನೀವು ಇವತ್ತಿನ ನ್ಯೂಸ್ ಪೇಪರ್ ಅಲ್ಲಿ ಓದಬೇಕು. ದೆನ್ 5 ಆರ್ಟಿಕಲ್ ಮೇಲೂ ಕೂಡ ನೋಟ್ಸ್ ಮಾಡ್ಕೋಬೇಕು. ಓಕೆ, ಎಸ್ ಗೈಸ್, ಪುನಃ ನಾಳೆನ ನ್ಯೂಸ್ ಏನೇನೆಲ್ಲ ನ್ಯೂಸ್ ಬಂದಿದೆಯೋ ಅದ್ರ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಕೂಡ ಎಲ್ಲರಿಗೂ ಕೂಡ ಬಾಯ್ ಬಾಯ್, ಟೇಕ್ ಕೇರ್. ಇದೇ ತರ ನಮ್ಮ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಓಕೆ, ಬಾಯ್ ಗೈಸ್.